श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयपरं वरप्रदगुरौ वैराग्यभाग्योऽर्धो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्य तनयं श्रेयोनिधेः श्रीनिधेः वन्दे साधुकटाक्षकेळिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणैति त्वैकागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्थलितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेत् कृष्णकृदाधरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं साधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन कृतितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिमृढोद्गीतानामदर्शे मञ्जसा निगमपरिषन्नेदीयां संनिरामयमाशयम् जननपदवी याता यातश्रमापहरां धियं जनेतु समे देव श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् श्रीमते रामानुजाय नमः। 8ನೇ ಅಧ್ಯಾಯದಲ್ಲಿ ಮೂರು ಮೂರು ವಿಧವಾದ ಅಧಿಕಾರಿಗಳು ಅವರಿಗೆ ಯಾವ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಮತ್ತು ಅವರ ಅಂತಿಮ ಪ್ರತ್ಯಯ ಹೇಗಿರಬೇಕು ಅನ್ನುವ ವಿಷಯವು ಇಲ್ಲಿ ಹೇಳಲ್ಪಡ್ತಾ ಇದೆ. ಅಂತಿಮ ಪ್ರತ್ಯಯ ಅನ್ನೋದು ಅದರ ಅಧೀನದಲ್ಲಿಯೇ ಅವರಿಗೆ ಪ್ರಾಪ್ತಿಯಾಗುವುದರಿಂದ ಅಂತಿಮ ಪ್ರತ್ಯಯವು ಉಪಾಸನಕ್ಕೆ ಅಧೀನದಲ್ಲಿದೆ. ಸದಾ ತದ್ಭಾವ ಭಾವಿತಃ ಅಂತ ಹೇಳಿದ ಹಾಗೆ ಪ್ರತಿದಿನವೂ ಹೇಗೆ ಉಪಾಸನೆ ಮಾಡ್ತಾನೋ ಅದಕ್ಕೆ ಅನುಗುಣವಾಗಿ ಅಂತಿಮ ಪ್ರತ್ಯಯ, ಅದಕ್ಕೆ ಅನುಗುಣವಾಗಿ ಪ್ರಾಪ್ತಿ. ಪ್ರಾಪ್ತಿ ಫಲವು 3 ಜನಕ್ಕೂ ಬೇರೆ ಬೇರೆಯಾದದ್ದು. ಆರ್ಥ ಮತ್ತು ಅರ್ಥಾರ್ಥಿ ಇಬ್ಬರು ಐಶ್ವರ್ಯಾರ್ಥಿಗಳು ಅಂತ ಹೇಳಲ್ಪಟ್ಟವರು, ಐಶ್ವರ್ಯವನ್ನು ಇಚ್ಛೆ ಪಡುವಂತಹವರು. ಮತ್ತು ಜಿಜ್ಞಾಸು ಅಂತ ಹೇಳುವವನು ಪ್ರಕೃತಿಯುಕ್ತವಾದ ಪರಿಶುದ್ಧ ಆತ್ಮಸ್ವರೂಪವನ್ನು ಅನುಭವಿಸಿ ಅದಾದ ಮೇಲೆ ಪರಮಾತ್ಮನನ್ನು ಪಡೆದುಕೊಳ್ತಾನೆ. ಜ್ಞಾನಿ ಅಂತ ಹೇಳಲ್ಪಟ್ಟವನು ನೇರವಾಗಿ ಪರಮಾತ್ಮನನ್ನು ಪಡೆದುಕೊಳ್ತಾನೆ. ಈ ರೀತಿಯಲ್ಲಿಯೇ ಭಗವದ್ಗೀತೆಯಲ್ಲಿ ಹೇಳಲ್ಪಟ್ಟಿರೋದು. ಇಲ್ಲಿ ಹೇಳಿರುವ ಜಿಜ್ಞಾಸು ಅಥವಾ ಕೈವಲ್ಯಾರ್ಥಿ ಅಂತ ಹೇಳಿರುವಂಥದ್ದು ಪಂಚಾಗ್ನಿ ವಿದ್ಯೆಯಲ್ಲಿ ಉಪನಿಷತ್ತಿನಲ್ಲಿ ಛಾಂದೋಗ್ಯದಲ್ಲಿ ಹೇಳಿದಂತಹ ಅಧಿಕಾರಿಯೇ. ಅವನಿಗೂ ಕೂಡ ಅಲ್ಲಿ ಅರ್ಚಿರಾದಿ ಮಾರ್ಗವು ಹೇಳಿರೋದ್ರಿಂದ ಅದೇ ರೀತಿ ಇಲ್ಲಿಯೂ ಕೂಡ ಜಿಜ್ಞಾಸುಗೆ ಅರ್ಚಿರಾದಿ ಮಾರ್ಗದಿಂದ ಪರಮಪದ ಪ್ರಾಪ್ತಿ ಫಲ ಹೇಳಿದೆ. ಆದ್ದರಿಂದ ಜಿಜ್ಞಾಸುವು ಕೂಡ ಕಡೆಯಲ್ಲಿ ಮೋಕ್ಷವನ್ನು ಪಡೆದುಕೊಳ್ತಾನೆ. ಆದರೆ ಅವನಿಗೆ ಸ್ವಲ್ಪ ಕಾಲ ವಿಳಂಬವಾಗುತ್ತೆ. ಪ್ರಕೃತಿ ವಿಯುಕ್ತ ಆತ್ಮಜ್ಞಾನವನ್ನು ಅನುಭವಿಸಿ ನಂತರ ಪರಮಪದವನ್ನು ಪಡೆದುಕೊಳ್ತಾನೆ, ಪರಮಾತ್ಮನನ್ನು, ಅವನ ಪ್ರಾಪ್ತಿ. ಆದ್ದರಿಂದ ಪ್ರಕೃತಿಯುಕ್ತ ಆತ್ಮಸ್ವರೂಪವನ್ನು ಮಾಡಿಕೊಳ್ಳುವಾಗಲೂ ಇಲ್ಲಿ ಅವನು ಪರಮಾತ್ಮನಿಗೆ ಶೇಷಭೂತನಾದ್ದರಿಂದ ಆ ರೀತಿಯಾದ ಒಂದು ಅರ್ಥವನ್ನೇ ಅನುಸಂಧಾನ ಮಾಡಿ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಸ್ವಾತ್ಮಾನುಸಂಧಾನ, ಪರಮಾತ್ಮ ಆತ್ಮ ಸ್ವಾತ್ಮಾನುಸಂಧಾನ ಅವನು ಮಾಡುವಂಥದ್ದು. ಪರಮಾತ್ಮನನ್ನೇ ನೇರವಾಗಿ
ಅನುಸಂಧಾನ ಮಾಡುವಂಥದ್ದು. ಸ್ವಾತ್ಮ ಶರೀರಕ ಪರಮಾತ್ಮ ಅನುಸಂಧಾನ ಜ್ಞಾನಿ ಮಾಡ್ತಾನೆ. ತನ್ನನ್ನು ಶರೀರವಾಗಿ ಉಳ್ಳ ಪರಮಾತ್ಮನ ಅನುಸಂಧಾನ ಜ್ಞಾನಿ ಮಾಡೋದು. ಅದು ಪರಮಾತ್ಮನ ಅನುಸಂಧಾನವೇ ನೇರವಾಗಿ. ಪರಮಾತ್ಮ ಆತ್ಮ ಸ್ವಾತ್ಮಾನುಸಂಧಾನ ಜಿಜ್ಞಾಸು ಮಾಡ್ತಾನೆ. ಆದರೆ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಸ್ವಾತ್ಮ ಅಂತ ಹೇಳಿರೋದ್ರಿಂದ, ಪರಮಾತ್ಮನ ಸಂಬಂಧ ಇರೋದರಿಂದ ತನ್ನ ಅನುಭವವನ್ನು ಪಡೆದು ಅದಾದ ಮೇಲೆ ಅವನು ಪರಮಾತ್ಮನನ್ನು ಪಡೆದುಕೊಳ್ತಾನೆ. ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿದ ಹಾಗೆ ಐಶ್ವರ್ಯಾರ್ಥಿಯು ಇಲ್ಲಿ ಇದೇ ಪ್ರಪಂಚದಲ್ಲಿಯೇ ಪ್ರಕೃತಿ ಮಂಡಲದಲ್ಲಿಯೇ ಇದ್ದು ಅತ್ಯಧಿಕವಾದ ವಿಷಯಗಳ ಭೋಗವನ್ನು ಪಡೆದುಕೊಳ್ತಾನೆ. ಇದು 3 ವಿಧವಾಗಿ ಹೇಳಲ್ಪಟ್ಟಿರೋದು. ಇವರಿಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉಪಾಸನೆ ಪ್ರಕಾರ ಎಲ್ಲರೂ ಭಗವಂತನನ್ನೇ ಭಕ್ತಿಯೋಗ ಅವನಲ್ಲಿಯೇ ಮಾಡ್ತಾರೆ. ಆದರೆ ಯಾವ ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನು ಧ್ಯಾನ ಮಾಡ್ತಾರೋ ಆ ಆಕಾರ ಅದರ ಸ್ವಭಾವಕ್ಕೆ ಅದಕ್ಕೆ ಸಮಾನವಾದ ಆಕಾರವನ್ನು ಪಡೆದುಕೊಳ್ತಾರೆ. ಅದುವೇ ಉಪನಿಷತ್ ಸಿದ್ಧಾಂತದಲ್ಲಿ ಹೇಳಿರುವಂತಹದ್ದು. ಯಾವ ರೀತಿಯಲ್ಲಿ ತತ್ಕೃತು ನ್ಯಾಯ ಅಂತ ಹೇಳಿಬಿಟ್ಟು ಯಥಾ ಕೃತುರಸ್ಮಿನ್ ಲೋಕೆ ಪುರುಷೋ ಭವತಿ ತಥಾ ಹಿತ ಪ್ರೇತ್ಯ ಭವತಿ ಅಂತ ಹೇಳಿ, ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತೀಯೋ ಅದ ರೀತಿಯಲ್ಲಿ ಪ್ರಾಪ್ತಿಯೂ ಆಗುತ್ತೆ ಅವನಿಗೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಆಳವಂದಾರರು ಗೀತಾರ್ಥ ಸಂಗ್ರಹದಲ್ಲಿ ಹೇಳಿದ ಹಾಗೆ 3 ವಿಧವಾದ ಐಶ್ವರ್ಯಾಕ್ಷರ ಯಾಥಾತ್ಮ್ಯ ಭಗವಚ್ಚರಣಾರ್ಥಿನಾಂ ಜ್ಞೇಯೋಪಾದೇಯ ಭಾವಶ್ಚ ಭಾವಾನಾಂ ಅಷ್ಟಮೇ ಭೇದ ಉಚ್ಯತೆ ಅಂತ ಗೀತಾರ್ಥ ಸಂಗ್ರಹದ ಶ್ಲೋಕ. ಯಾವುದನ್ನು ತಿಳಿದುಕೊಳ್ಬೇಕು, ಯಾವುದು ಅವರಿಗೆ ಉಪಾದೇಯ, ಯಾವುದು ಜ್ಞೇಯ, ಇದೆಲ್ಲವೂ ಕೂಡ 3 ವಿಧವಾದ ಅಧಿಕಾರಿಗಳು ಅಂತ ಐಶ್ವರ್ಯ ಅಕ್ಷರ ಯಾಥಾತ್ಮ್ಯ ಭಗವತ್ ಶರಣಾರ್ಥಿ 3 ಜನ 3 ಭಾಗವಾಗಿ ವಿಭಾಗ ಮಾಡಿ ಆಳವಂದಾರು ಹೇಳಿದ ರೀತಿಯಲ್ಲಿ ಈ ಶ್ಲೋಕಗಳಲ್ಲಿ ಭಾಷಿಕಾರರು ವ್ಯಾಖ್ಯಾನ ಮಾಡ್ತಾರೆ. ಶ್ಲೋಕಗಳಲ್ಲಿ ಅರ್ಥ ನೋಡಿದ್ರೆ ನಮಗೆ ನೇರವಾಗಿ ಈ ರೀತಿಯ ಅರ್ಥ ತಿಳಿಯೋದು ಕಷ್ಟ. ಇದರ ಮುಂದಿನ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ ಬಹಳ ವಿಸ್ತಾರವಾಗಿ ಈ ಎಲ್ಲ ಆಕ್ಷೇಪಗಳನ್ನು ಪರಿಹಾರ ಮಾಡ್ತಾರೆ. ಎಲ್ಲ ಆಕ್ಷೇಪಗಳನ್ನು ಹಾಕ್ಕೊಂಡು ಇದು ಹೇಗೆ ಈ ರೀತಿ ಅರ್ಥ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ವಿಸ್ತಾರವಾಗಿ ತಾತ್ಪರ್ಯಜನರಿಕೆಯಲ್ಲಿ ಸ್ವಾಮಿ ದೇಶಿಕನ್ ಪರಿಹಾರ ಮಾಡ್ತಾರೆ. ಈ ಶ್ಲೋಕದಲ್ಲಿ ಹೇಳಿರೋದು ಕೈವಲ್ಯಾರ್ಥಿ ಅವನಿಗೆ ಅಂತಿಮ ಪ್ರತ್ಯಯ ಹೇಗಿರಬೇಕು ಅನ್ನುವ ವಿಷಯ, ಉಪಾಸನ ಪ್ರಕಾರ ಮತ್ತು ಅಂತಿಮ ಪ್ರತ್ಯಯ. ಅದನ್ನು ಇಲ್ಲಿ ಭಾಷ್ಯಕಾರರು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಕೈವಲ್ಯಾರ್ಥಿನ ಸ್ಮರಣ ಪ್ರಕಾರಂ, ಸ್ಮರಣೆ ಅಂತ ಹೇಳಿದ್ರೆ ಅದರಲ್ಲಿ ಉಪಾಸನೆ ಪ್ರಕಾರ ಅಂತಿಮ ಪ್ರತ್ಯಯ ಎರಡೂ ಕೂಡ ಸಂಗ್ರಹಿತವಾಗಿದೆ ಅರ್ಥ. ಸ್ಮರಣೆ ಅಂತ ಹೇಳಿದ್ರೆ ನಿರಂತರ ಸ್ಮೃತಿ, ಉಪಾಸನೆ ಅಂತ ಅರ್ಥ. ಉಪಾಸನೆ ಪ್ರಕಾರ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ಅಂತಿಮ ಪ್ರತ್ಯಯ, ಅಂತಿಮ ಪ್ರತ್ಯಯ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ಪ್ರಾಪ್ತಿ. ಆದ್ದರಿಂದ ಇದು ಕೈವಲ್ಯಾರ್ಥಿಗೆ ಅಂತ ಹೇಳಿದಾಗ ಈ ಕೈವಲ್ಯಾರ್ಥಿ ಅಂತ ಹೇಳುವವನು ಜಿಜ್ಞಾಸು ಅಂತ ಹೇಳಲ್ಪಟ್ಟವನು. ಅವನು ಪರಮಾತ್ಮ ಜೀವಾತ್ಮ, ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಜೀವಾತ್ಮ ಅನುಸಂಧಾನ ಅದನ್ನು ಅವನು ಮಾಡ್ತಾನೆ. ಹಾಗೆ ಮಾಡೋದ್ರಿಂದ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಜೀವಾತ್ಮ ಪ್ರಕಾರವನ್ನೇ ಅವನು ಅನುಸಂಧಾನ ಮಾಡಬೇಕು. ಅದುವೇ ಇಲ್ಲಿ ಮತ್ಸ್ವರೂಪಂ ಅಕ್ಷರಂ ಯಥೋಪಾಸ್ಯಂ ಅಂತ ಹೇಳಿರುವಂತಹದ್ದು. ಮತ್ಸ್ವರೂಪಂ ಅಕ್ಷರಂ ಯಥೋಪಾಸ್ಯಂ ಅದನ್ನು ಸ್ವಾಮಿ ದೇಶಿಕನ್ ಅದನ್ನು ಹಿಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿದ್ರು. ಅದರ ಅರ್ಥ ಏನು ಅಂದರೆ ಅಕ್ಷರ ರೂಪ ಪರಮಾತ್ಮ ಉಪಾಸನಂ ಅತ್ರ ಅಕ್ಷರಸ್ವರೂಪ ಜೀವಾತ್ಮ ಪ್ರಾಪ್ತ್ಯರ್ಥಂ. ಪ್ರಾಪ್ತಿ ಏನು ಅಂದರೆ ಜೀವಾತ್ಮನೇ, ಜೀವಾತ್ಮ ಪ್ರಾಪ್ತ್ಯರ್ಥ, ಜೀವಾತ್ಮ ಪ್ರಾಪ್ತಿಗೋಸ್ಕರ ಮಾಡೋದು. ಯಾವ ರೀತಿಯ ಜೀವಾತ್ಮ ಪ್ರಾಪ್ತಿ? ಅಕ್ಷರ ಸ್ವರೂಪ ಜೀವಾತ್ಮ ಪ್ರಾಪ್ತಿ, ನಿತ್ಯವಾದ ಕ್ಷರಣ ಸ್ವಭಾವವಿಲ್ಲದಂತಹದ್ದು. ಅಕ್ಷರ ರೂಪ ಸ್ವರೂಪ ಜೀವಾತ್ಮ ಪ್ರಾಪ್ತಿಗೆ ಹೇಗೆ ಉಪಾಸನೆ ಮಾಡಬೇಕು? ಅಕ್ಷರ ರೂಪ ಪರಮಾತ್ಮ ಉಪಾಸನ. ಅಕ್ಷರ ರೂಪನಾದ ಜೀವಾತ್ಮನಿಗೆ ಆತ್ಮನಾದ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಅಕ್ಷರ ರೂಪನಾದ ಜೀವಾತ್ಮನ ಅನುಸಂಧಾನ ಅಂತ ಅರ್ಥ ಇಲ್ಲಿ. ಇದು ಸ್ವಲ್ಪ ಸೂಕ್ಷ್ಮವಾಗಿ ಇದು ನಾವು ವಿಚಾರ ಮಾಡಬೇಕು. ಮುಂದಿನ 2 ಶ್ಲೋಕಗಳಲ್ಲಿ ಅವನ ಅಂತಿಮ ಪ್ರತ್ಯಯವು ಹೇಳಲ್ಪಟ್ಟಿದೆ. ಈ ಅಂತಿಮ ಪ್ರತ್ಯಯವೇ ಪ್ರಧಾನವಾಗಿ ನಿಶ್ಚಯ ಮಾಡುತ್ತೆ 3 ವಿಧವಾದ ಅಧಿಕಾರಿಗಳು.
ಒಬ್ಬನಿಗೆ ಭ್ರೂ ಮಧ್ಯದಲ್ಲಿ ಪ್ರಾಣ ನಿಲ್ಲಿಸಬೇಕು ಅಂತ ಹೇಳಿದ್ದು ಹಿಂದೆ ಐಶ್ವರ್ಯಾರ್ಥಿಗೆ. ಇಲ್ಲಿ ಹೇಳಿರೋದು ಶಿರಸ್ಸಿನಲ್ಲಿ ಮೂರ್ಧ್ನಿ ಆದಾಯ ಆತ್ಮನ ಪ್ರಾಣವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಹೃದಯದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಐಶ್ವರ್ಯಾರ್ಥಿಗೆ ಭೂಮಧ್ಯದಲ್ಲಿಯೇ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಭೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಬೇಕು ಪ್ರಾಣ ಬಿಡುವ ಸಮಯದಲ್ಲಿ. ಇದೆಲ್ಲ ಅವರು ಪ್ರಯತ್ನ ಪಟ್ಟು ಮಾಡಬೇಕು. ಈ ಭಕ್ತಿಯೋಗಿಗಳು ಬಹಳ ಕಷ್ಟ ಸಾಧ್ಯವಾದದ್ದು. ಆದರೆ ಯಾವಾಗಲೂ ಉಪಾಸನೆ ಮಾಡೋದ್ರಿಂದ ಅವರಿಗೆ ಅದು ಸಾಧ್ಯವಾಗುತ್ತೆ. 2 ಸ್ಥಾನಗಳಲ್ಲಿ ಪ್ರಾಣವನ್ನು ನಿಲ್ಲಿಸೋದು ಹೇಳಿ 2 ಶ್ಲೋಕಗಳಲ್ಲಿ 2 ಸ್ಥಾನಗಳಲ್ಲಿ ಪರಮಾತ್ಮನ ಧ್ಯಾನ ಹೇಳಿರೋದು ಏಕಕಾಲದಲ್ಲಿ ಒಬ್ಬನೇ ಅಧಿಕಾರಿಗೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಇದು 2 ವಿಧವಾದ ಅಧಿಕಾರಿಗಳನ್ನು ಕುರಿತದ್ದು ಅನ್ನೋದು ಸ್ಪಷ್ಟವಾಗುತ್ತೆ. ಇದೆಲ್ಲ ಮುಂದಿನ ಶ್ಲೋಕದಲ್ಲಿ ದೇಶಿಕರು ಇದನ್ನೆಲ್ಲ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಈ ಎಲ್ಲ ವಿಷಯಗಳನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ. ಈ ಶ್ಲೋಕದಲ್ಲಿ ಪ್ರಣವ ಪ್ರಾರ್ಥನೆ, ಪ್ರಣವವಾಗಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಎಲ್ಲ ಆ ಪ್ರಣವವನ್ನೇ ಹೇಳಿಕೊಂಡು ಉಚ್ಚಾರಣೆ ಮಾಡಿಕೊಂಡು ಪರಮಾತ್ಮನನ್ನು ಅನುಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಅಕ್ಷರ ರೂಪನಾದ ಪರಮಾತ್ಮನ ಉಪಾಸನೆ. ಅದುವೇ ಇಲ್ಲಿ ಪ್ರಣವೋಪಾಸನೆ ಅಂತ ಹೇಳಿರೋದು. ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತ ಹೇಳಿರೋದಕ್ಕೆ ಅರ್ಥ ಮುಂದೆಯೂ ಹೇಳಲ್ಪಡುತ್ತೆ. ಇದು ಅಕ್ಷರ ಅಂತ ಹೇಳುವ ಶಬ್ದ ಅನೇಕ ಅರ್ಥಗಳಲ್ಲಿ ಬರುತ್ತೆ. ಪೃಥ್ವಿಗೂ ಅಕ್ಷರ, ಮೂಲ ಪ್ರಕೃತಿಗೂ ಅಕ್ಷರ ಅಂತ ಹೇಳಲ್ಪಡುತ್ತೆ. ಅಕ್ಷರಾತ್ ಪರತಃ ಪರಹ ಅಂತ ಹೇಳಿ ಜೀವಾತ್ಮನಿಗೂ ಅಕ್ಷರ ಶಬ್ದ ಪ್ರಯೋಗವಿದೆ ಶ್ರುತಿಯಲ್ಲಿ, ಪರಮಾತ್ಮನಿಗೂ ಅಕ್ಷರ ಶಬ್ದ ಪ್ರಯೋಗವಿದೆ. ಅದಕ್ಕೆ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿಯೂ ಕೂಡ ಮುಂದೆ 20-21ನೇ ಶ್ಲೋಕಗಳಲ್ಲಿ ಅಲ್ಲಿ ಗತಿಯನ್ನು ಹೇಳುವಾಗ ಅದು ಕೂಡ ಮತ್ತೆ ಹೇಳಲ್ಪಡುತ್ತೆ. ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತ ಅಕ್ಷರ ಇತ್ಯಾಹುಹು. ಇಲ್ಲಿ ಅವ್ಯಕ್ತ ಅಕ್ಷರ ಅಂತ ಹೇಳಿರೋದು ಜೀವಾತ್ಮ. ಅದನ್ನು ಮುಂದೆ ವ್ಯಾಖ್ಯಾನ ಮಾಡ್ತಾರೆ ತಮಾಹು ಪರಮಾಂಗತಿಂ ಅಂತ ಹೇಳಿಬಿಟ್ಟು. ಆದ್ದರಿಂದ ಇಲ್ಲಿ ಹೇಳಿರೋದು ಇನ್ನು ಮಧ್ವಾಚಕಂ, ಇಲ್ಲಿ ಓಮಿತಿ ಏಕಾಕ್ಷರಂ ಬ್ರಹ್ಮ ಮಧ್ವಾಚಕಂ ವ್ಯಾಹರನ್, ಪರಮಾತ್ಮನ ವಾಚಕವಾದ ಶಬ್ದ ಪ್ರಣವ, ಅದರಿಂದ ವಾಚ್ಯನಾದನು ಪರಮಾತ್ಮ. ಅದನ್ನು ಉಚ್ಚಾರಣೆ ಮಾಡಿಕೊಂಡು ವಾಚ್ಯಂ ಮಾಂ ಅನುಸ್ಮರನ್, ಅದರಿಂದ ವಾಚ್ಯನಾದ ನನ್ನನ್ನು ಸ್ಮರಣೆ ಮಾಡಿಕೊಂಡು ಆತ್ಮನಃ ಪ್ರಾಣಂ ಮೂರ್ಧ್ನಿ ಆದಾಯ, ಶಿರಸ್ಸಿನಲ್ಲಿ ಪ್ರಾಣವನ್ನು ತೆಗೆದುಕೊಂಡು ಬಂದು ನಿಲ್ಲಿಸಿ ದೇಹಂ ತ್ಯಜನ್ ಯಹ ಪ್ರಯಾತಿ, ಯಾರು ಈ ರೀತಿ ದೇಹವನ್ನು ಬಿಡ್ತಾನೋ ಸಹ ಯಾತಿ ಪರಮಾಂ ಗತಿಂ. ಎಲ್ಲ ಪರಮಾಗತಿ ಅಂತಲೇ ಹೇಳಿರೋದು. ಎಲ್ಲವೂ ಪರಮಾಗತಿ ಪದ್ಯತೆ ಇತಿ ಇದ್ದ ಅಷ್ಟೇ ಅಲ್ಲಿ ಪದ ಅಂತ ಹೇಳಿರೋದು. ಅಂದರೆ ಪರಮಾಂಗತಿಂ ಅಂದರೆ ಇಲ್ಲಿ ಹೇಳಿರೋ ಏನು ಪರಮಾಂಗತಿಂ ಪ್ರಕೃತಿ ವಿಯುಕ್ತಂ ಮತ್ ಸಮಾನಾಕಾರಂ ಅಪುನರಾವೃತ್ತಿಂ ಆತ್ಮನ್ ಪ್ರಾಪ್ನೋತಿ. ತನ್ನನ್ನು ಪಡೆದುಕೊಳ್ತಾನೆ, ಪರಮಾತ್ಮನಿಗೆ ಸಮಾನ ಆಕಾರವಾದ ತನ್ನ ಅನುಭವವನ್ನು ಪಡೆದುಕೊಳ್ತಾನೆ. ಅದು ಕೂಡ ಪುನರಾವೃತ್ತಿ, ಅದರಿಂದ ಮತ್ತೆ ಸಂಸಾರಕ್ಕೆ ಬರೋದಿಲ್ಲ ಅವನು. ಯಾಕೆ ಅಂದರೆ ಎಷ್ಟು ಕಾಲ ಅವನಿಗೆ ಪ್ರಾಪ್ತವೋ ಅಷ್ಟು ಕಾಲ ಆತ್ಮಾನುಸಂಧಾನ ಮಾಡಿ ಪರಮಾತ್ಮನನ್ನು ಪಡೆದುಕೊಳ್ತಾನೆ. ಆಮೇಲೆ ಈ ರೀತಿಯಾದ ಉಪಾಸನೆಗಳು ಉಪನಿಷತ್ತಿನಲ್ಲಿ ಬೇಕಾದಷ್ಟು ಹೇಳಿದೆ. ಮಧುವಿದ್ಯೆ ಅಂತಲೂ ಒಂದು ವಿದ್ಯೆ, ಅಲ್ಲಿಯೂ ಹಾಗೆಯೇ ಹೇಳಿದೆ. ವಸುರುದ್ರ ಆದಿತ್ಯ ಮೊದಲಾದವರ ಪ್ರಾಪ್ತಿ, ವಸುವಾಗಿರುವವನು ಮತ್ತೆ ವಸುಪದ ಪ್ರಾಪ್ತಿ ಆಗಬೇಕು ಅಂದರೆ ಹಾಗೆ ಧ್ಯಾನ ಮಾಡಬೇಕು. ಅವನು ವಸುಪದ ಪ್ರಾಪ್ತಿ ಪೂರ್ವಕ ಪರಮಾತ್ಮ ಪ್ರಾಪ್ತಿ ಆಗುತ್ತೆ ಮಧುವಿದ್ಯೆ ಅಂತ ಹೇಳೋದರಲ್ಲಿ. ಹಾಗೆ ಪಂಚಾಗ್ನಿ ವಿದ್ಯೆಯಲ್ಲಿ ಜೀವಾತ್ಮ ಅನುಸಂಧಾನ ಮಾಡಿ ಆಮೇಲೆ ಪರಮಾತ್ಮನನ್ನು ಪಡೆದುಕೊಳ್ತಾನೆ. ಇದೆಲ್ಲವೂ ಕೂಡ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ವಿಷಯವೇ. ಆದ್ದರಿಂದ ಇದರಲ್ಲಿ ಯಾವ ವಿರೋಧವೂ ಇಲ್ಲ ಅನ್ನೋದು ಈ ವಿಚಾರ ಇನ್ನು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾರೆ. ಅದರಿಂದ ಪರಮಾತ್ಮನ ವಾಚಕ ಪ್ರಣವ ಅನ್ನುವುದಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ. ಅನೇಕ ಶ್ರುತಿಗಳನ್ನು ಇಲ್ಲಿ ಹೇಳಿದ್ರು. ಅದೆಲ್ಲ ಹೋದ ಕ್ಲಾಸ್ನಲ್ಲಿ ನೋಡಿದ್ವಿ. ಕಟವಲ್ಲಿಯಲ್ಲಿ ಏನು ಹೇಳಿದೆ, ಮುಂಡಕೋಪನಿಷತ್ತು, ಶ್ವೇತಾಶ್ವತರೋಪನಿಷತ್ತು, ಎಲ್ಲದರಲ್ಲಿಯೂ ಕೂಡ ಪ್ರಣವ, ಪ್ರಶ್ನೋಪನಿಷತ್ತು, ಎಲ್ಲದರಲ್ಲಿಯೂ ಕೂಡ ಪ್ರಣವವು ಪರಮಾತ್ಮನ ವಾಚಕ ಅನ್ನೋದು ಶ್ರುತಿ ಪ್ರಮಾಣಗಳನ್ನೆಲ್ಲ ತೋರಿಸಿದ್ರು. ಅದೆಲ್ಲ ತೋರಿಸಿ ಅಥರ್ವಶಿಕೋಪನಿಷತ್ತು ಎಲ್ಲವೂ ಹೇಳಿ ಅದಾದ ಮೇಲೆ ಸ್ಮೃತಿ ಇತಿಹಾಸ ಪುರಾಣಗಳಿಂದಲೂ ಕೂಡ ತೆಗೆದು ತೋರಿಸ್ತಾರೆ ಈಗ ಪ್ರಮಾಣಗಳನ್ನು. ಅದನ್ನು ಇಲ್ಲಿ ಆ ಭಾಗದಲ್ಲಿ ಇದು ಮಹಾಭಾರತದ ಇಲ್ಲಿ ತೋರಿಸ್ತಾರೆ. ಇವಾಗ
ಇಲ್ಲಿ ಅದಕ್ಕೆ ಮೊದಲು ಹೇಳಿದಾಗ ಇಲ್ಲಿ ಛಾಂದೋಗ್ಯೋಪನಿಷತ್ತಿನ ವಾಕ್ಯವನ್ನು ಹೇಳಿದ್ರು. ಶತಂಚೈಕ ಹೃದಯಸ್ಯ ತಾಸಾಂ ಮೂರ್ಧಾನಮವಿದುಸ್ತೈಕ ತಯೋರ್ಧ್ವಮಾಯನ್ ಅಮೃತತ್ವಮೇತಿ ವಿಶ್ವಂಗನ್ಯ ಉತ್ಕ್ರಮಣೆ ಭವಂತಿ. 101ನೇ ನಾಡಿಯಿಂದ ಹೋಗುವವನು ಪರಮಪದಕ್ಕೆ ಹೋಗ್ತಾನೆ, ಮಿಕ್ಕಿದವರೆಲ್ಲ ಬೇರೆ ಬೇರೆ ನಾಡಿಗಳಲ್ಲಿ ಹೋಗ್ತಾರೆ ಅಂತ ಹೇಳಿರೋದ್ರಿಂದಲೇ ಐಶ್ವರ್ಯಾರ್ಥಿಗೆ ಭ್ರೂಮಧ್ಯದಿಂದ ನಿಷ್ಕ್ರಮಣ ಹೇಳಿದ ಅಲ್ಲಿಯೇ ಪ್ರಾಣವನ್ನು ನಿಲ್ಲಿಸ್ತಾನವನು. ಅವನಿಗೆ ಇಲ್ಲಿಯೇ ಇರ್ತಾನೆ ಅಂತ ಗೊತ್ತಾಗುತ್ತೆ. ಜಿಜ್ಞಾಸುಗೆ ಶಿರಸ್ಸಿನಲ್ಲಿ ಹೇಳಿದೆ, ಅವನಿಗೆ ಆತ್ಮಾನುಭವ ಆದಮೇಲೆ ಅವನಿಗೆ ಅರ್ಚಿರಾದಿ ಪ್ರಾಪ್ತಿಯಾಗುತ್ತೆ. ಅದೆಲ್ಲ ಸೂಚಿತ ಇದರಲ್ಲಿಯೇ. ಅದನ್ನು ಕೂಡ ಮುಂದೆ ವಿಚಾರ ಮಾಡ್ತಾರೆ ಸ್ವಾಮಿ ದೇಶಿಕನ್, ಅದೆಲ್ಲ ತಾತ್ಪರ್ಯ ಚಂದ್ರಿಕೆಯಲ್ಲಿ ಮುಂದಿನ ಶ್ಲೋಕದಲ್ಲಿ. ಈಗ ಪ್ರಮಾಣಗಳನ್ನು ತೋರಿಸ್ತಿದ್ದಾರೆ. ಪ್ರಣವವಾಚಕತ್ವ, ಪರಮಾತ್ಮನಿಗೆ ಪ್ರಣವವು ವಾಚಕ ಅನ್ನುವುದಕ್ಕೆ ಪ್ರಮಾಣಗಳು, ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ. ಆ ಪ್ರಣವದ ಉಚ್ಚಾರಣೆಯು ಕೂಡ ಯೋಗಕ್ಕೆ ಅಂಗವಾಗಿ ಹೇಳಲ್ಪಟ್ಟಿದೆ. ಪ್ರಣವವನ್ನು ಉಚ್ಚಾರಣೆ ಮಾಡಿಕೊಂಡು ಅದರ ಅರ್ಥವಾದ ಪರಮಾತ್ಮನ ಧ್ಯಾನ ಮಾಡಿದರೆ ಅವನಿಗೆ ಅಕ್ಷರ ರೂಪನಾದ ಪರಮಾತ್ಮನ ಧ್ಯಾನದಿಂದ ಪ್ರಕೃತಿಯುಕ್ತವಾದ ಅಕ್ಷರ ಸ್ವಭಾವ ತನ್ನ ಜೀವಾತ್ಮನನ್ನು ಪಡೆದುಕೊಳ್ತಾನವನು. ಅವನು ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ತನ್ನ ಅನುಭವ ಅವನಿಗೆ ಉಂಟಾಗುತ್ತೆ. ಅದು ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿರೋದು. ಅದಕ್ಕೆ ಪ್ರಮಾಣಗಳು ಮುಂದೆ ಇದೆಲ್ಲ ಪ್ರಣವವಾಚಕತ್ವಕ್ಕೆ ಪ್ರಮಾಣಗಳೇ. ಇನ್ನು ಮಹಾಭಾರತೇಚ ಮಹೇಶ್ವರ ವಚನಂ ಓಮಿತ್ಯೇವಂ ಸದಾ ವಿಪ್ರಾಹ ಪಠದ್ವಂ ಧ್ಯಾತ ಕೇಶವಂ ಹರಿವಂಶದಲ್ಲಿ ಹೇಳಿರುವಂತಹದ್ದು. ಆಚ ಭಗವಾನ್ ಯಾಜ್ಞವಲ್ಕ್ಯ ಸ್ಮೃತಿಯಿಂದ ದೇವತಾಯ ಪರಾಯಾಶ್ಚ ಯಾನಂಬ ಪ್ರಣವ ಸ್ಮೃತ ಕಶ್ಚಿದಾರಾಧನಾ ಕಾಮೋ ವಿಷ್ಣೋರ್ಭಕ್ತ್ಯಾ ಕರೋತಿ ವೈ ತದಾರಾಧನ ಸಾನ್ನಿಧ್ಯೆ ಪ್ರತಿಮಾಂ ದಿವ್ಯಕಾಮ್ಯಥಾ ಧಾತು ದ್ರವ್ಯಾದಿ ಪಾಷಾಣೈ ಕೃತ್ವಾ ಭಾವಂ ನಿವೇಶಯತಿ. ಇದೆಲ್ಲ ಆಗಮಗಳಲ್ಲಿ ಹೇಗೆ ಒಂದು ಮೂರ್ತಿಯನ್ನು ಮಾಡಿ, ಬೇರೆ ಬೇರೆ ದ್ರವ್ಯಗಳಿಂದ ಮಾಡ್ಬೋದು, ಮೂರ್ತಿಯನ್ನು ಮಾಡಿ ಅಲ್ಲಿ ಪರಮಾತ್ಮನ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ರೆ ಅದು ಅಪ್ರಾಕೃತವಾದ ದಿವ್ಯ ಸ್ವರೂಪ ಆಗಿಬಿಡುತ್ತೆ. ಅಲ್ಲಿ ಪರಮಾತ್ಮನ ಒಂದು ಸಾನ್ನಿಧ್ಯ ಬಂದುಬಿಡ್ತು ಅಂದರೆ ಅಪ್ರಾಕೃತವಾದ ತನ್ನ ಒಂದು ಸ್ವರೂಪದಲ್ಲಿಯೇ ಸ್ವಸ್ವರೂಪದಲ್ಲಿಯೇ ಇರ್ತಾನಲ್ಲಿ ಪರಮಾತ್ಮ. ಆದ್ದರಿಂದ ಎಲ್ಲೆಲ್ಲಿ ಆಗಮ ವಿಧಿಯಿಂದ ದೇವ ಪ್ರಾಣ ಪ್ರತಿಷ್ಠೆ ಆಗಿದೆಯೋ ಆ ಎಲ್ಲ ಮೂರ್ತಿಗಳಲ್ಲಿಯೂ ಪರಮಾತ್ಮನನ್ನು ನಾವು ಆಯಾ ದ್ರವ್ಯಗಳಿಂದ ಮಾಡಲ್ಪಟ್ಟಿದ್ದು ಅಂತ ತಿಳಿಬಾರ್ದು. ಅದೆಲ್ಲ ಅಪ್ರಾಕೃತವಾದ ಅವನ ರೂಪ ಅಂತಲೇ ನಾವು ತಿಳಿಬೇಕು ಅನ್ನೋದು ಅನೇಕ ಕಡೆ ಸ್ಪಷ್ಟವಾಗಿ ತಿಳಿಯುತ್ತೆ. ಸ್ವಾಮಿ ದೇಶಿಕನ್ ರಹಸ್ಯ ಸಾರದಲ್ಲಿಯೂ ಸ್ಪಷ್ಟವಾಗಿ ಹೇಳ್ತಾರೆ. ಅದೆಲ್ಲ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲೂ ಹೇಳಲ್ಪಟ್ಟಿರೋದು. ಶ್ರದ್ಧಾ ಭಕ್ತ್ಯಾದರಾಧೈಶ್ಚ ಆರಾಧ್ಯೈಶ್ಚ ತಸ್ಯ ದೇವಃ ಪ್ರಸೀದತಿ ಓಂಕಾರೇಣ ತಥಾ ಚ ಆತ್ಮ ಉಪಾಸ್ತೆ ಸ ಪ್ರಸೀದತಿ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ ಚ. ಇಲ್ಲಿ ಹೇಳಿರೋ ಹಾಗೆ ಶ್ಲೋಕ ಅಲ್ಲಿಯೂ ಬರುತ್ತೆ. ಮೂರ್ಧ್ಯಾಯ ಸ್ಥಿತೋ ಯೋಗಧಾರಣ ಓಮಿತಿ ಏಕಾಖ್ಯಂ ಬ್ರಹ್ಮಾವ್ಯಾಹರನ್ ಮಾಂ ಸ್ಮರಣ್ಯ ಪ್ರಯಾತಿ ಪ್ರಣವೇನಾದ್ಯಂ ಅಕ್ಷರಂ ಪ್ರತಿಪದ್ಯತೆ. ಈ ಶ್ಲೋಕವೇ ಅಲ್ಲಿಯೂ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿಯೂ ಬರೋ ಹಾಗೆ ತಥೇ ಅಕ್ಷರೇಣ ವೇದೇನ ವೇದ್ಯಂ ಬ್ರಹ್ಮಾಧಿಗಚ್ಚತಿ ಯದಾಲಂಬನಂ ಶ್ರೇಷ್ಠಂ ಯದಾಲಂಬನಂ ಪರಂ ಯದಾಲಂಬನಂ ಜ್ಞಾತ್ವಾ ಭೂಯಾಯ ಕಲ್ಪತೆ ಅದೃಷ್ಟ ವಿಗ್ರಹೋ ದೇವೋ ಭಾವಗ್ರಾಹ್ಯೋ ನಿರಾಮಯ ತಸ್ಯೋಂಕಾರೂತ ಪ್ರಸೀದತಿ ತಸ್ಮಾತ್ಪರಃ ಬ್ರಹ್ಮೋಂಕಾರ ವಿಧಾನೇನ ತತ್ವೇನ ಪ್ರತಿಪಾದ್ಯತೆ. ಎಲ್ಲ ಮುಖ್ಯವಾಗಿ ತಿಳಿಯಬೇಕಾದ್ದು ಓಂಕಾರ ವಾಚಕತ್ವ. ಪ್ರಣವವು ಪರಮಾತ್ಮನ ವಾಚಕ. ಅದನ್ನು ಉಚ್ಚಾರಣೆ ಮಾಡಿಕೊಂಡು ಧ್ಯಾನ ಮಾಡಿ ಪರಮಾತ್ಮನನ್ನು ಪಡೆದುಕೊಳ್ಬೋದು. ಆ ಸ್ವರೂಪದಲ್ಲಿ ಇರುವಂತಹ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಜೀವಾತ್ಮ ಅಂತ ಇಲ್ಲಿ ಅನುಸಂಧಾನ ಮಾಡಿ ಜೀವಾತ್ಮ ಅನುಸಂಧಾನವನ್ನು ಪಡೆದುಕೊಳ್ತಾನೆ, ಜೀವಾತ್ಮ ಅನುಭವವನ್ನು ಪಡೆದುಕೊಳ್ತಾನೆ. ಪ್ರಕೃತಿಯುಕ್ತವಾದ ಶುದ್ಧಾತ್ಮ ಸ್ವರೂಪದ ಅಲ್ಲಿಯೂ ಕೂಡ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಶುದ್ಧಾತ್ಮ, ಬರೀ ಪರಮಾತ್ಮನಿಲ್ಲದ ಸ್ವತಂತ್ರನಾದ ಆತ್ಮ ಅಲ್ಲ ಇಲ್ಲಿ ಹೇಳಿರೋ ಕೇವಲಿ ಅಂತ ಹೇಳಿರೋನು. ಇದು ಬೇರೆ ವಿಧವಾದ ಅಧಿಕಾರಿ. ಗೀತೆಯಲ್ಲಿ ಹೇಳಿರುವ ಅಧಿಕಾರಿ ಈ ರೀತಿಯೇ ಅನೇಕ ಕಡೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅದು ಸರ್ವದ್ವಾರಾಣಿ ಇತ್ಯಾದಿ ಶ್ಲೋಕಯೋ ಭಗವದ್ವಾಕ್ಯತೆಯ ಪ್ರಸಿದ್ಧಯೋ ಉದಾಹರಣಾತ್ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿಯಮ್ಯ ಚ ಮೂರ್ಧ್ನಿ ಆದಾಯ ಆತ್ಮನ ಪ್ರಾಣಂ ಆಸಿತೋ. ಇದೆಲ್ಲ ಹೇಳಿರೋದು
ಸಯಾತಿ ಎಲ್ಲ ಹೇಳಿರುವಾಗ ಪರಮಾತ್ಮನ ವಾಕ್ಯ ಅನ್ನೋದು ಸ್ಪಷ್ಟವಾಗಿ ಹೇಳಿರೋದ್ರಿಂದ ಮಾಮಿತಿ ನಿರ್ದೇಶ ತದ್ವಿಷಯ. ಮಾಂ ಅಂತ ಹೇಳಿರೋದು ಪರಮಾತ್ಮನ ವಿಷಯವೇ. ಮಾಂ ಅನುಸ್ಮರನ್ನೇ ಅಲ್ಲಿ ಹೇಳಿರುವಾಗ ಓಮಿತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ನೇ ಮಾಂ ಅನುಸ್ಮರನ್ನೇ ನೇರವಾಗಿ ಕೃಷ್ಣನ ವಾಕ್ಯ ಆಯಿತು. ಪರಮಾತ್ಮನ ವಾಕ್ಯವೇ ಆಗಿರೋದ್ರಿಂದ ಅದು ಪರಮಾತ್ಮನನ್ನು ತಿಳಿಸುತ್ತೆ. ಪುನಶ್ಚಾತ್ರ ಹೈರಣ್ಯಗರ್ಭಾರಿ ಸಿದ್ಧಾಂತೇಶು ಪ್ರಣವಾರ್ಥಂ ಪ್ರಪಂಚೀಯ ಅಂತೆ ಅಪಿ ಆಹ. ಎಲ್ಲ ಮಹಾಭಾರತದಲ್ಲಿ ಬರುತ್ತೆ ಕಡೆಯಲ್ಲಿ ಅನೇಕ ಈ ವಿಷಯಗಳೆಲ್ಲ. ಶಾಂತಿ ಪರ್ವದಲ್ಲಿ ತ್ರಿರಾತ್ಮ ತ್ರಿಸ್ವಭಾವಶ್ಚ ತಥಾ ತ್ರಿವ್ಯೂಹ ಏವ ಚ ಪಂಚರಾತ್ರೇಶ ಭಗವದ್ವಾಚಕ ಸ್ಮೃತಃ. ಪಂಚರಾತ್ರದಲ್ಲೂ ಹೇಳಲ್ಪಟ್ಟಿದೆ. ಅಲ್ಲಿ ಅನೇಕ ಸಿದ್ಧಾಂತಗಳ ವಿಚಾರ ಎಲ್ಲ ಬರುತ್ತೆ ಮಹಾಭಾರತದಲ್ಲಿ. ಈ ವಿಷಯವನ್ನ ಬ್ರಹ್ಮಸೂತ್ರದಲ್ಲಿ ಶ್ರೀಭಾಷ್ಯದಲ್ಲಿ 2ನೇ ಅಧ್ಯಾಯದ ಕಡೆಯ 4ನೇ ಪಾದದ ಕಡೆಯಲ್ಲಿ ಪಂಚರಾತ್ರ ಪ್ರಮಾಣವನ್ನು ಸ್ಥಾಪನೆ ಮಾಡಿ ಭಾಷ್ಯಕಾರರು ಈ ಈ ಪ್ರಕರಣದ ಮಹಾಭಾರತದ ವಾಕ್ಯಗಳನ್ನೆಲ್ಲ ಶ್ಲೋಕಗಳನ್ನೆಲ್ಲ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಮಾಡುವಾಗ ನಿಷ್ಠಾ ನಾರಾಯಣ ಪ್ರಭು ಅನ್ನೋದು ಎಲ್ಲದಕ್ಕೂ ಅಲ್ಲಿ ಬೇರೆ ಬೇರೆ ಸಿದ್ಧಾಂತಗಳೆಲ್ಲ ಹೇಳಲ್ಪಟ್ಟಿದೆ. ಅದರ ವಿಷಯವೆಲ್ಲ ಬರುತ್ತೆ. ಎಲ್ಲಕ್ಕೂ ನಿಷ್ಠಾ ನಾರಾಯಣ ಪ್ರಭು ಅನ್ನುವ ಒಂದು ಕಡೆಯ ಒಂದು ತಾತ್ಪರ್ಯ ಅರ್ಥವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಭಾಷಿಗಾರರು. ಅದನ್ನು ಇಲ್ಲಿಯೂ ಕೂಡ ಹೇಳ್ತಾರೆ. ಈ ಶ್ಲೋಕಗಳೆಲ್ಲ 3 ತ್ರಿರಾತ್ಮ ತ್ರಿಸ್ವಭಾವ ಅನ್ನೋದೇನು ಅಂದರೆ ಬಲಂ ವೀರ್ಯಂ ತಥಾ ತೇಜಃ ತ್ರಿರಾತ್ಮೇತಿ ಚ ಸಂಜ್ಞಾತಃ. ಅವನಿಗೆ ಷಾಡ್ಗುಣ್ಯ ವಿಶಿಷ್ಟನಾದವನು ಬಲ ವೀರ್ಯ ತೇಜಸ್ಸು ತ್ರಿರಾತ್ಮ ಅಂತ ಹೇಳಲ್ಪಟ್ಟಿದೆ. ಜ್ಞಾನೈಶ್ವರ್ಯೇ ತಥಾ ಶಕ್ತಿ ತ್ರಿಸ್ವಭಾವ ಇತಿ ಸ್ಮೃತಃ. ಜ್ಞಾನ ಐಶ್ವರ್ಯ ಶಕ್ತಿ ಇದೆಲ್ಲ ಷಾಡ್ಗುಣ್ಯ ವಿಶಿಷ್ಟನಾದವನು. ಸಂಕರ್ಷಣಾಥ ಪ್ರದ್ಯುಮ್ನೋ ಈ ಅನಿರುದ್ಧ ಸ್ತುತೈವತ್ಯ ತ್ರಿವ್ಯೂಹ ನಿರ್ದಿಷ್ಟ. ಓಂಕಾರೋ ವಿಷ್ಣುರವ್ಯಯ 3 ವ್ಯೂಹಗಳು ಎಲ್ಲ ಹೇಳುವವನು ವಿಷ್ಣುವೇ. ಓಂಕಾರ ವಾಚ್ಯನಾದವನು, ಪ್ರಣವ ವಾಚ್ಯನಾದವನು. ಭಗವದ್ವಾಚಕ ಪ್ರೋಕ್ತ ಪ್ರಕೃತೆ ವಾಚಿಕಸ್ತಃ. ವ್ಯಕ್ತಾವ್ಯಕ್ತೋ ವಾಸುದೇವ ಪ್ರಭವ ಪ್ರಳಯಸ್ತಃ. ಎಲ್ಲವೂ ಅವನೇ. ಸೃಷ್ಟಿ ಸಂಹಾರ ಅವನಿಗೆ, ಪ್ರಳಯ ಸ್ಥಾನವೂ ಅವನೇ, ಸೃಷ್ಟಿ ಸ್ಥಾನವೂ ಅವನೇ. ಅದೆಲ್ಲ ಕೂಡ ಹೇಳಲ್ಪಟ್ಟಿದೆ. ಅದರಿಂದ ಇಲ್ಲಿ ಬೇರೆ ಸಿದ್ಧಾಂತಗಳು ಬರುತ್ತೆ. ಹೈರಣ್ಯಗರ್ಭ, ಕಾಪಿಲ, ಅವಾಂತರ ತಪಃ, ಸನತ್ಕುಮಾರ, ಬ್ರಹ್ಮಿಷ್ಠ, ಪಾಶುಪತ ಆಖ್ಯೇಶು. ಈ ಎಲ್ಲ ಸಿದ್ಧಾಂತಗಳು ಅಲ್ಲಿ ಮಹಾಭಾರತದಲ್ಲಿ ಇದೆಲ್ಲ ಬರುತ್ತೆ. ಅದರಲ್ಲಿ ಹೈರಣ್ಯಗರ್ಭ, ಯೋಗ ಸ್ಮೃತಿ, ಕಾಪಿಲರದು ಸಾಂಖ್ಯ ಸ್ಮೃತಿ, ಅವಾಂತರ ತಪಃ ಅಂತ ಅವರು ಹೇಳಿದ್ದು ಎಲ್ಲವೂ ಕೂಡ ಬರುತ್ತೆ. ಕುಮಾರ, ಬ್ರಹ್ಮಿಷ್ಠ, ಪಾಶುಪತ ಎಲ್ಲ ಬರೋದು ಸಿದ್ಧಾಂತೇಶು ಅರ್ಥಭೇದ ವರ್ಣನಂ. ಬೇರೆ ಬೇರೆ ಅರ್ಥಗಳು ಹೇಳಲ್ಪಟ್ಟಿರೋದಕ್ಕೆಲ್ಲ ನಿಷ್ಠಾ ನಾರಾಯಣ ಸ್ಮೃತಃ ಅನ್ನೋದನ್ನು ಶ್ಲೋಕವನ್ನು ಅಲ್ಲಿ ಕಡೆಯಲ್ಲಿ ಮಹಾಭಾರತದಲ್ಲಿಯೇ ಬರುತ್ತೆ. ಇದೆಲ್ಲ ವಿಸ್ತಾರವಾಗಿ ಶ್ರೀಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ 4ನೇ ಅಧ್ಯಾಯದ ಕಡೆಯಲ್ಲಿ. ಅದೆಲ್ಲವೂ ಕೂಡ ಇಲ್ಲಿ ತದಪಿ ತತ್ತದರ್ಥ ವಿಶೇಷಾಂತರಿತ ಪರಮಪುರುಷ ಪರ್ಯವಸಾನಂ ಅಭಿಪ್ರೇತ್ಯ ಇತಿ ಮಂತವ್ಯಂ. ಅದರಿಂದ ಅದರಲ್ಲೆಲ್ಲ ಮಧ್ಯದಲ್ಲೆಲ್ಲ ಪರಮಪುರುಷನ ವಿಷಯ ಬರೋದಲ್ಲಿ. ಆದ್ದರಿಂದ ಅವನ ಪರಮಪುರುಷನ ವಿಷಯವೇ ಎಲ್ಲವೂ. ಎಲ್ಲಕ್ಕೂ ಆತ್ಮನಾದವನು. ಎಲ್ಲ ಸಿದ್ಧಾಂತಗಳಿಗೂ ನಿಷ್ಠಾ ನಾರಾಯಣ ಪ್ರಭು ಅನ್ನೋದು ಎಲ್ಲ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ವೇದಾಂತೇಶು ಚ ಗೀಯತೆ ಅಂತ ವಿಷ್ಣುನಾಮ ಸವೇದೇಶು ವೇದಾಂತೇಶು ಚ ಗೀಯತೆ. ಸರ್ವೇ ಇದಕ್ಕೆಲ್ಲದಕ್ಕೂ ಕೂಡ ನಿಷ್ಠಾ ನಾರಾಯಣ ಪ್ರಭು ಅಂತ ಹೇಳಿ ಬರುವಂತಹದ್ದು ಆ ಶ್ಲೋಕಗಳೆಲ್ಲ. ಅದನ್ನು ಆ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರಣವಕ್ಕೆ ಪ್ರಧಾನವಾಗಿ ವಾಚಕತ್ವ, ಪರಮಾತ್ಮನ ವಾಚಕತ್ವ ಅನ್ನೋದು ಇಲ್ಲಿ ಹೇಳಲ್ಪಡೋಕ್ಕೆ ಪ್ರಮಾಣಗಳು ಹೇಳ್ತಾರೆ. ಅತಯೇವ ಹಿ ವಿಷ್ಣು ಪ್ರತಿಪಾದಕತೆಯ ಅಂತಕಾಲೇ ಸ್ಮರ್ತವ್ಯತ್ವೇನ ಉಪಸಂಹ್ರಿಯತೆ. ಆದ್ದರಿಂದ ವಿಷ್ಣುವಿನ ಪ್ರತಿಪಾದನೆ ಮಾಡುವುದರಿಂದ ಕಡೆಯಲ್ಲಿ ಅದನ್ನು ಸ್ಮರಣೆ ಮಾಡಬೇಕು, ಓಂಕಾರವನ್ನು ಅಂತ ಹೇಳಿ. ಓಂಕಾರಂ ವಿಪುಲಂ ಅಚಿಂತ್ಯಂ ಅಪ್ರಮೇಯಂ ಸೂಕ್ಷ್ಮಾಖ್ಯಂ ಧ್ರುವಮಚರಂ ಚ ಯತ್ ಪುರಾಣಂ ತದ್ವಿಷ್ಣೋಃ ಪರಮಪಿ ಪದ್ಮಜಪ್ರಸೂತಂ ವೇದಾಂತೆ ಮೌನಸಿ ಸ್ಥಿತಂ ಕರೋತಿ. ಪ್ರಣವೇನೈವ ಅತ್ರ ಭಗವದರ್ಚನ ಮುಖ್ಯತೆ. ಪ್ರಣವದಿಂದಲೇ ಪರಮಾತ್ಮನ ಅರ್ಚನೆ ಮಾಡಬೇಕು. ತಲ್ಲಿಂಗೈ ಅರ್ಚಯೇತ್ ಮಂತ್ರೈ ಸರ್ವಾನ್ ದೇವಾನ್ ಸಮಾಹಿತಃ. ನಮಸ್ಕಾರೇಣ ಪುಷ್ಪಾಣಿ
ಯಥಾಕ್ರಮಂ ಆವಾಹನಾದಿಕಂ ಕರ್ಮ ಎನ್ನ ಸೂಕ್ತ ತತ್ಸರ್ವ ಪ್ರಣವೇನೈವ ಕರ್ತವ್ಯಂ ಚಕ್ರಪ್ರಾಣಯೇ. ಎಲ್ಲ ಪ್ರಣವದಿಂದಲೇ ಅಂತ ಎಲ್ಲ ಪ್ರಮಾಣಗಳು ಬೇಕಾದಷ್ಟು ಇದೆ. ದದ್ಯಾತ್ ಪುರುಷ ಸೂಕ್ತೇನ ಯಹ ಪುಷ್ಪಾಣ್ಯಪಯೇವ. ಪುಷ್ಪಗಳನ್ನು ತೀರ್ಥವನ್ನು ಎಲ್ಲವೂ ಕೂಡ ಪುರುಷ ಸೂಕ್ತದಿಂದ ಅದನ್ನು ಹೇಳಿ ಒಂದೊಂದು ಮಂತ್ರಕ್ಕೂ ಮೊದಲು ಪ್ರಣವವೇ, ಆ ಪ್ರಣವದಿಂದಲೇ ಎಲ್ಲ ಆರಂಭಿಸುತ್ತೆ. ಪ್ರಣವವೇ ವಿಷ್ಣುವಾಚಕ. ಅರ್ಚಿತಂ ಸ್ಯಾತ್ ಜಗದಿದಂ ಏನ ಸರ್ವಂ ಚರಾಚರಂ. ಎಲ್ಲ ಜಗತ್ತೆಲ್ಲ ಅರ್ಚನೆ ಮಾಡಿದ ಹಾಗಾಗುತ್ತೆ. ವಿಷ್ಣುರ್ ಬ್ರಹ್ಮ ಚರುದ್ರಶ್ಚ ವಿಷ್ಣುರೇವ ದಿವಾಕರ ತಸ್ಮಾತ್ ಪೂಜ್ಯತಮಂ ನಾಣ್ಯಮಹಂ ಮನ್ಯೇ ಜನಾರ್ದನಾಥ್. ಭಾರತದಲ್ಲಿ ಮಹಾಭಾರತದಲ್ಲಿ ಬರುವಂತಹದ್ದು ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಪ್ರಮಾಣಗಳನ್ನು ತಿಳಿಸ್ತಾರೆ. ಅದುವೇ ಇಲ್ಲಿ ಓಂಕಾರವನ್ನು ಉಚ್ಚಾರಣೆ ಮಾಡಿಕೊಂಡು, ಪ್ರಣವವನ್ನು ಉಚ್ಚಾರ ಮಾಡಿಕೊಂಡು ಪರಮಾತ್ಮನನ್ನು ಮನಸ್ಸಿನ ಹೃದಯದಲ್ಲಿ ಧ್ಯಾನ ಮಾಡಿ ಪ್ರಾಣವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಪ್ರಾಣವನ್ನು ಬಿಡಬೇಕು. ಅವನು ಯಾರು ಅಂದರೆ ಜಿಜ್ಞಾಸು ಕೈವಲ್ಯಾರ್ಥಿ ಅಂತ ಹೇಳಿದವನು. ಆಗ ಅವನು ಪರಮಾತ್ಮಾತ್ಮಕ ಸ್ವಾತ್ಮಾನುಸಂಧಾನವನ್ನು ಪಡೆದುಕೊಳ್ತಾನೆ ಅನ್ನೋದೇ ಇಲ್ಲಿ ಪ್ರಧಾನವಾದ ಅರ್ಥ. ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳು. ಓಂಕಾರವನ್ನೇ ಯಾಕೆ ಹೇಳಬೇಕು ಅವನು ಅನ್ನೋ ಪ್ರಶ್ನೆಗಳೆಲ್ಲ ಮುಂದೆ ವಿಚಾರ ಮಾಡ್ತಾರೆ ಇನ್ನೂ ವಿಸ್ತಾರವಾಗಿ. ತಥಾ ಪರಮಪುರುಷ ಸಾಕ್ಷಾತ್ಕಾರ ಕಾರಣತೆಯ ಚಾತ್ರ ಪ್ರಣವೋಪಾಸನ ಪ್ರಕಾರ ಉಚ್ಯತೆ. ಓಂ ಭೂರ್ಭುವಸ್ವರ್ಮಹರ್ಜನಸ್ತಪಸ್ಸತ್ಯಮಿತಿ ವೈದಿಕಂ ಏತದುಚ್ಚಾರ್ಯ ವೈ ಬ್ರಹ್ಮ ಪರೇಭ್ಯೋ ನಿಯೋಜಯೇತ್ ಉದಾಹೃತಃ ಓಂಕಾರ ಪದ್ಮನಾಲೇತು ಪ್ರಯೋಜಯೇತ್ ಅಪ್ರಾಣಶೂನ್ಯಭೂತಾತ್ತು ಚೇತನೋಂಗಮಿವ ಸಂಕೇತಂ ಜಾಯತೆ ದ್ವೇತಸ್ತಸ್ಮಾತ್ ಪುನಸ್ತತ್ರ ನಿವೇಶೆ ಘಂಟಾಂ ಶಬ್ದವದೋಂಕಾರಂ ಆಸೀತ ಸಮಾಹಿತಃ ವಿಷಂ ನಿರ್ಮಲಂ ಪಶ್ಯೇದ್ವೈನಾತ್ರ ಸಂಶಯ. ಎಲ್ಲ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಓಂಕಾರದಿಂದಲೇ, ಪ್ರಣವೋಪಾಸನೆಯಿಂದಲೇ ಅವನು ಸಾಕ್ಷಾತ್ಕಾರವಾಗುತ್ತೆ ಅನ್ನೋದೆಲ್ಲ ಹೇಳಿರೋದಕ್ಕೆ ಪ್ರಮಾಣಗಳು ಇದೆಲ್ಲ ಬೇಕಾದಷ್ಟು ಪ್ರಮಾಣಗಳನ್ನು ಸ್ವಾಮಿ ದೇಶಿಕನ್ ತೆಗೆದು ತೋರಿಸ್ತಾ ಇರಲಿ. ಯೋಗಾನುಶಾಸನದಲ್ಲಿ ಪ್ರಸಿದ್ಧವಾಗಿ ಇದೆ. ಕ್ಲೇಶ ಕರ್ಮ ವಿಪಾಕ ಆಶಯೈ ಅಪರಾಮೃಷ್ಟ ಪುರುಷೇಶ ಈಶ್ವರ ಅನ್ನೋದು ಒಂದು ಸೂತ್ರ. ಅದರ ಮುಂದಿನ ಸೂತ್ರ ತಸ್ಯ ವಾಚಕ ಪ್ರಣವ, ಅವನ ವಾಚಕವು ಪ್ರಣವವು ಅಂತ ಹೇಳಿ ಅದು ಕೂಡ ಅಲ್ಲಿಯೂ ಹೇಳಲ್ಪಟ್ಟಿದೆ. ಯೋಗಶಾಸ್ತ್ರದಲ್ಲಿಯೂ ಕೂಡ ಪಚಂದರ ಯೋಗ ಸೂತ್ರದಲ್ಲಿ ಅತಃ ಪ್ರಣವಸ್ಯ ಭಗವದ್ವಾಚಕತ್ವಂ ಸಮಾಧ್ಯುತ್ಕ್ರಮಣಾದಿ ಅವಸ್ಥಾಸು ತೇನೈವ ಭಗವದನುಸ್ಮರಣಂ ಚ ಸಿದ್ಧಂ. ಇದಕ್ಕೋಸ್ಕರ ಇಷ್ಟು ಪ್ರಮಾಣಗಳನ್ನು ತೆಗೆದು ತೋರಿಸಿದ್ರು. ಪ್ರಣವವು ಭಗವದ್ವಾಚಕವು ಸಮಾಧಿ ಉತ್ಕ್ರಮಣಾದಿ ಅವಸ್ಥಾಸು, ಸಮಾಧಿಯಲ್ಲೂ ಪ್ರಾಣವು ದೇಹದಿಂದ ಹೋಗುವ ಸಮಯ ಉತ್ಕ್ರಮಣ ಸಮಯದಲ್ಲಿಯೂ ಕೂಡ ಭಗವಂತನ ಅನುಸ್ಮರಣೆ ಎರಡೂ ಕೂಡ ಸಿದ್ಧ. ಇದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ. ಇಲ್ಲಿ ಇಷ್ಟು ಪ್ರಮಾಣಗಳಿದೆ. ಇದಕ್ಕೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳು ಬೇಕಾದಷ್ಟು ಪ್ರಮಾಣಗಳನ್ನೆಲ್ಲ ಇಲ್ಲಿ ಸ್ವಾಮಿ ದೇಶಿಕನ್ ತೆಗೆದು ನಮಗೆ ತೋರಿಸ್ತಾರೆ. ಅವನಿಗೆ ಶತಂಚೈಕಾಚ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನೋವಿಶ್ರುತೈಕ ಇದು ಹಿಂದೆ ತೋರಿಸಿದ್ರು. ತಯೋರ್ಧ್ವಮಾಯನ್ನ ಮೃತತ್ವಮೇತಿ ವಿಶ್ವಂಗನ್ಯ ಉತ್ಕ್ರಮಣೆ ಭವಂತಿ ಊರ್ಧ್ವಮೇಕ ಸ್ಥಿತಸ್ತೇಷಾಂ ಯೋ ಭಿತ್ವಾ ಸೂರ್ಯಮಂಡಲಂ ಬ್ರಹ್ಮಲೋಕಂ ಅತಿಕ್ರಮ್ಯ ಕೇನಯಾತಿ ಪರಾಗತಿಂ ಯಾಜ್ಞವಲ್ಕ್ಯ ಸ್ಮೃತಿ ಚಾಂದೋಗ್ಯೋಪನಿಷತ್ತು ಇತ್ಯಾದಿ ಶ್ರುತಿ ಸ್ಮೃತಿ ಅನುಸಾರಾತ್ ಮುಮುಕ್ಷೋಃ ಉತ್ಕ್ರಮಣೋಪೈಕಮಿದಂ ಊರ್ಧ್ವಿ ಪ್ರಾಣಾಧಾನಂ. ಇಲ್ಲಿ ಯಾಕೆ ಇದನ್ನ ಪ್ರಧಾನವಾಗಿ ತೆಗೆದ್ರು ಸ್ವಾಮಿ ದೇಶಿಕನ್ ಮತ್ತೆ ಎರಡು ಪ್ರಮಾಣಗಳನ್ನ ಅಂತ ಹೇಳಿದ್ರೆ, ಜಿಜ್ಞಾಸುವು ಕೂಡ ಮೋಕ್ಷ ಪ್ರಾಪ್ತಿ ಇದೆ ಅನ್ನೋದನ್ನ ತಿಳಿಸೋದಕ್ಕೆ. ಗೀತಾಶಾಸ್ತ್ರದಲ್ಲಿ ಹೇಳಿರುವ ಜಿಜ್ಞಾಸು ಕೈವಲ್ಯಾರ್ಥಿ, ಅವನಿಗೆ ಅರ್ಚಿರಾದಿ ಪ್ರಾಪ್ತಿ ಹೇಳಿದೆ ಫಲ. ಆದ್ದರಿಂದ ಅವನು ಕೂಡ ಮೋಕ್ಷವನ್ನು ಪಡೆದುಕೊಳ್ತಾನೆ, ಆದರೆ ವಿಳಂಬವಾಗಿ ಪಡೆದುಕೊಳ್ತಾನೆ, ತಕ್ಷಣ ಪಡೆಯೋದಿಲ್ಲ. ಯಾಕೆ ಅಂದರೆ ಅವನಿಗೆ ತಕ್ಷಣ ಬೇಕಾದದ್ದು ಪ್ರಕೃತಿ ವಿಯುಕ್ತವಾದ ಆತ್ಮಾನುಸಂಧಾನ. ಅದಕ್ಕೆ ಜಿಜ್ಞಾಸು ಅಲ್ಲಿ ಬೇರೆ ಒಬ್ಬ ಅಧಿಕಾರಿ ಹೇಳಲ್ಪಟ್ಟಿದ್ದಾನೆ, ಕೇವಲ ಕೈವಲ್ಯಾರ್ಥಿ ಅಂತ ಹೇಳಿಬಿಟ್ಟು. ಇಲ್ಲಿ ಹೇಳಿರುವವನು ಪರಮಾತ್ಮನಲ್ಲಿಯೇ ಭಕ್ತಿಯೋಗವನ್ನು ಮಾಡುವವನು ಸಾಕ್ಷಾತ್ತಾಗಿ. ಆದ್ದರಿಂದ ಪರಮಾತ್ಮನ ಸಂಬಂಧದಿಂದಲೇ ಇವನು ಮಾಡುವ ಉಪಾಸನೆ. ಆದ್ದರಿಂದ ಕಡೆಯಲ್ಲಿ ಪರಮಾತ್ಮನನ್ನು ಪಡೆದುಕೊಳ್ತಾನೆ ಜೀವಾತ್ಮನ ಅನುಸಂಧಾನ ಮಾಡಿ. ಆದ್ದರಿಂದ
ಇಲ್ಲಿ ಹೇಳಿರುವ ಜಿಜ್ಞಾಸು ಯೋಗಶಾಸ್ತ್ರದಲ್ಲಿ ಹೇಳಿರುವ ಕೈವಲ್ಲಿಗಿಂತ ಬೇರೆಯಾದವನು. ಇವನಿಗೆ ಕಡೆಯಲ್ಲಿ ಅಚಿರಾದಿಗತಿ ಪ್ರಾಪ್ತಿ ಫಲ ಹೇಳಲ್ಪಟ್ಟಿದೆ. ಅದು ಸ್ಪಷ್ಟವಾಗಿ ಇಲ್ಲಿ. ಆದ್ದರಿಂದ ಇವನು ಶಿರಸ್ಸಿನಲ್ಲಿ ಪ್ರಾಣವನ್ನು ನಿಲ್ಲಿಸಿ ಪರಮಾತ್ಮನನ್ನು ಧ್ಯಾನ ಮಾಡಿಕೊಂಡು ಹೃದಯದಲ್ಲಿ ಪ್ರಾಣ ಬಿಡೋದು, ಅದರಿಂದ ಅವನಿಗೆ ಮೂರ್ಧನ್ಯ ನಾಡಿಯಿಂದ ಕಡೆಯಲ್ಲಿ ಗತಿ ಪ್ರಾಪ್ತವಾಗುತ್ತೆ ಅನ್ನೋದು ಕೂಡ ನಮಗೆ ತಿಳಿದು ಬರುತ್ತೆ. ತ್ಯಜನ್ನ ಯಹ ಪ್ರಯಾತಿ ತ್ಯಕ್ವಾ ಯಹ ಪ್ರಯಾತಿ ಆತ್ಮಾರ್ಥಿನಃ ಹಿ ಆತ್ಮ ಗಂತವ್ಯ. ಇವನು ಯಾರು ಅಂದರೆ ಆತ್ಮಾರ್ಥಿ. ಆತ್ಮಾರ್ಥಿ ಆತ್ಮನನ್ನು ಪಡೆದುಕೊಳ್ಬೇಕು. ತತ್ರ ಅಪುನರಾವೃತ್ತಿತ್ವ ಅಪುನರಾವೃತ್ತಿತ್ವ ಅತ್ರತ್ಯ ಪರಮಗತಿತ್ವ ಮುಕ್ತಿ ಅಭಿಪ್ರಾಯಣ ಪ್ರಕೃತಿ ಇತಿ ಅಂತ ಹೇಳಿದ್ರು. ಇವನಿಗೆ ಹೇಳಿರುವ ಪರಮಗತಿ ಅಂತ ಹೇಳಿದ್ರೆ ಏನರ್ಥ? ಇಲ್ಲಿ ಪರಮಗತಿತ್ವ ಉಕ್ತಿ. ಇಲ್ಲಿಯೋ ಯಪ್ರಜಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ ಅಂತ ಹೇಳಿದೆ. ಪರಮಗತಿ ಅನ್ನೋದು ಇಲ್ಲಿ ಏನರ್ಥ? ಇಲ್ಲಿ ಹೇಳಿರೋ ಅಧಿಕಾರಿ ಆತ್ಮನೇ ಅವನು ಪಡ್ಕೊಳ್ಬೇಕು. ಪ್ರಕೃತಿಯುಕ್ತ ಆತ್ಮನೇ ಅವನಿಗೆ ಬೇಕಾಗಿದ್ದು, ಅದುವೇ ಅವನಿಗೆ ಪರಮಗತಿ. ಆದ್ದರಿಂದ ಇಲ್ಲಿ ಹೇಳಿರುವ ಪರಮಾಂ ಗತಿಂ ಅನ್ನೋದಕ್ಕೆ ಸಾಕ್ಷಾತ್ ಪರಮಪದ ಪ್ರಾಪ್ತಿ ಅಲ್ಲ. ಇವನಿಗೆ ಇಲ್ಲಿ ಹೇಳಿರೋದು ಅವನಿಗೆ ಆತ್ಮನೇ ಪ್ರಾಪ್ಯನಾದವನು, ಪ್ರಕೃತಿಯುಕ್ತ ಆತ್ಮನೇ ಪ್ರಾಪ್ಯವಾದದ್ದು. ಆದ್ದರಿಂದ ಇಲ್ಲಿ ಹೇಳಿರುವಂತಹ ಪರಮಗತಿ ಅಂತ ಹೇಳಿರೋದು ಈ ಅಧಿಕಾರಿ ವಿಷಯದಲ್ಲಿ ಅವನಿಗೆ ಬೇಕಾಗಿರೋದು ಆತ್ಮವೇ. ಆದ್ದರಿಂದ ಆತ್ಮಾರ್ಥಿನಃ ಹಿ ಆತ್ಮಗಂತವ್ಯ. ಅವನಿಗೆ ಬೇಕು ಆತ್ಮಾರ್ಥಿ. ಆದ್ದರಿಂದ ಅವನು ಅಕ್ಷರ ಯಾಥಾತ್ಮ್ಯ ಅರ್ಥಿ, ಅದನ್ನೇ ಪಡೆದುಕೊಳ್ಬೇಕು ಅಂತ ಇಷ್ಟಪಡೋನು, ಅದನ್ನು ಪಡೆದುಕೊಳ್ತಾನವನು. ಆದ್ದರಿಂದ ಅವನಿಗೆ ಇಲ್ಲಿ ಹೇಳಿರುವಂಥ ಪರಮಗತಿ ಅಂತ ಹೇಳಿರೋದು ಅಲ್ಲಿ ಅದನ್ನು ಪ್ರಕೃತಿ ವಿಯುಕ್ತ ಆತ್ಮನನ್ನೇ ಪಡೆದುಕೊಳ್ತಾನೆ. ಈದೃಶ್ಯಸ್ಯ ಆತ್ಮನಃ ಪರಮಗತಿ ಶಬ್ದೇನ ವಶಾತ್ ಕಿಂತು ಅಸ್ಮಿನ್ನೇವ ಅಧ್ಯಾಯೇ ತದ್ವಿಷಯ ಏವ ಅಯಂ ಪ್ರಯೋಗಃ ಅಪಿ ಅಸ್ತಿ ಯಸ್ ಸರ್ವೇಷು ಮುಂದೆ ಬರುತ್ತೆ. ಇದು ಬರೀ ಪ್ರಕರಣ ವಶದಿಂದ ಇವನಿಗೆ ಈ ರೀತಿ ಪರಮಗತಿ ಅಂತ ಹೇಳಿರೋದು, ಆತ್ಮ ಪ್ರಾಪ್ತಿ ಎನ್ನುವುದು ಪ್ರಕರಣ ವಶದಿಂದ ಮಾತ್ರ ಅಲ್ಲ, ಸ್ಪಷ್ಟವಾಗಿಯೂ ಹೇಳಲ್ಪಟ್ಟಿದೆ ಅಂತ ಹೇಳಿ ಮುಂದೆ 21-22ನೇ ಶ್ಲೋಕದಲ್ಲಿ ಬರುತ್ತೆ. ಅದನ್ನು ಕೂಡ ಇಲ್ಲಿ ಭಾಷಿಕಾರರು ಇಲ್ಲಿ ಮುಂದೆ ಉದಾಹರಿಸ್ತಾರೆ. ಇಲ್ಲಿ ಸರ್ವೇಷು ಕಾಲೇಶು ಅಂತ ಹೇಳಿಬಿಟ್ಟು ಅಲ್ಲಿ ಸರ್ವೇಷು ಭೂತೇಶು ನಶ್ಯಸ್ಸು ನ ವಿನಶ್ಯತಿ ಅವ್ಯಕ್ತ ಅಕ್ಷರ ಇತ್ಯುಕ್ತ. ಆದ್ದರಿಂದ ಅಕ್ಷರ ಅಂತ ಹೇಳಲ್ಪಟ್ಟವನು ಜೀವಾತ್ಮನೇ. ಇಲ್ಲಿ ಪ್ರಕೃತಿ ವಿಯುಕ್ತವಾದ ಪರಿಶುದ್ಧ ಆತ್ಮಸ್ವರೂಪವು ಅಕ್ಷರ ಶಬ್ದದಿಂದ ಹೇಳಲ್ಪಟ್ಟಿದೆ. ಆ ವಿಷಯ ಇನ್ನು ಮುಂದೆ ವಿಸ್ತಾರವಾಗಿ ಬರುತ್ತೆ. ಹೀಗೆ ಐಶ್ವರ್ಯಾರ್ಥಿಗಳಿಗೂ ಮತ್ತೆ ಆತ್ಮಯಾಥಾತ್ಮ್ಯಾರ್ಥಿ ಆತ್ಮಾನುಭವಾರ್ಥಿ ಇಬ್ಬರಿಗೂ ಕೂಡ ಕೈವಲ್ಯಾರ್ಥಿ ಏವಂ ಐಶ್ವರ್ಯಾರ್ಥಿನಃ ಕೈವಲ್ಯಾರ್ಥಿನಶ್ಚ ಸ್ವಪ್ರಾಪ್ಯ ಅನುಗುಣಂ. ತಮಗೆ ಯಾವುದು ಪ್ರಾಪ್ಯವೋ ಅದಕ್ಕೆ ಅನುಗುಣವಾದ ಭಗವದುಪಾಸನ ಪ್ರಕಾರ ಉಕ್ತ. ಉಪಾಸನೆಯೂ ಭಗವಂತನ ಉಪಾಸನೆಯೇ, ಆದರೆ ಅವನ ಪ್ರಾಪ್ತಿಗೆ ಅನುಗುಣವಾದ ಆಕಾರ ವಿಶಿಷ್ಟನಾದ ಭಗವಂತನ ಉಪಾಸನೆ ಮಾಡ್ತಾರವರು. ಭಗವಂತನ ಉಪಾಸನೆಯೇ ಮಾಡೋದವರು, ಆದರೆ ತಮ್ಮ ಪ್ರಾಪ್ತಿಗೆ ಅನುಗುಣವಾದ ಭಗವಂತನ ಆಕಾರದ ಉಪಾಸನೆ. ಅವರ ಪ್ರಾಪ್ತಿಯಲ್ಲಿ ಭೇದವಿದೆ. ಒಬ್ಬನಿಗೆ ಐಶ್ವರ್ಯ, ಒಬ್ಬನಿಗೆ ಆತ್ಮಾನುಸಂಧಾನ, ಇನ್ನೊಬ್ಬನಿಗೆ ಪರಮಾತ್ಮನೇ ಬೇಕು. ಅದನ್ನು ಇಲ್ಲಿ ಮುಂದೆ ಅಥ ಜ್ಞಾನಿನಃ ಭಗವದುಪಾಸನ ಪ್ರಕಾರಂ ಪ್ರಾಪ್ತಿ ಪ್ರಕಾರಂ ಚ ಆಹ. ಈಗ ಜ್ಞಾನಿಯ ವಿಷಯವು ಹೇಳಲ್ಪಡುತ್ತೆ. ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯುಕ್ತಸ್ಯ ಯೋಗಿನಃ. ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ. ಅನನ್ಯಚೇತಾಃ, ಅವನಿಗೆ ಬೇರೆ ಯಾವುದೂ ಇಷ್ಟವೇ ಇಲ್ಲ. ಅವನಿಗೆ ಪರಮಾತ್ಮನನ್ನೇ ಆರಂಭದಿಂದಲೂ ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾನೆ. ಅವನಿಗೆ ಇದು ಬಹಳ ಸುಲಭ ಅಂತ ಹೇಳಲ್ಪಟ್ಟಿದೆ. ನಮ್ಮಾಳ್ವಾರು ಹೇಳ್ತಾರೆ, ಜೀವಾತ್ಮನ ಅನುಸಂಧಾನ ಮಾಡೋಕ್ಕೂ ಕೂಡ ಪರಮಾತ್ಮನ ಅನುಗ್ರಹವಿಲ್ಲದೆ ಸಾಧ್ಯವಿಲ್ಲ. ನಿಮಗೆ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಂಡು ಜೀವಾತ್ಮನ ಅನುಸಂಧಾನ ಮಾಡಿ ಆಮೇಲೆ ಪರಮಾತ್ಮನ ಪಡೆದುಕೊಳ್ಳೋ ಬದಲು ಅವನ ಅನುಗ್ರಹದಿಂದ ಅವನನ್ನೇ ನೇರವಾಗಿ ಪಡೆದುಕೊಳ್ಳಿ ಅಂತ ಉಪದೇಶ ಮಾಡ್ತಾರೆ ಆಳ್ವಾರು ಸ್ಪಷ್ಟವಾಗಿ ತಿರುವಾಮುಳಿಯಲ್ಲಿ. ಹಾಗೆ
ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ. ನಿತ್ಯಶಃ, ನಿತ್ಯಶಃ ಅಂದರೆ ಪ್ರತಿದಿನವೂ, ಅಂದರೆ ಮದ್ಯೋಗ ಪ್ರಭೃತಿ ಸತತಂ, ಮಾಂ ಉದ್ಯೋಗ ಪ್ರಭೃತಿ ಸತತಂ, ಒಂದು ಪಡೆದುಕೊಳ್ಳೋದಕ್ಕೆ ಆರಂಭಿಸಿದ ಕಾಲದಿಂದಲೂ ಕೂಡ ಸರ್ವಕಾಲಂ ಅನನ್ಯಚೇತಾಃ ಯಃ ಸ್ಮರತಿ ಅತ್ಯರ್ಥ ಮತ್ಪ್ರಿಯತ್ವೇನ ಮತ್ಸ್ಮೃತ್ಯ ವಿನ ಆತ್ಮಧಾರಣಂ ಅಲಭಮಾನಃ ನಿರತಿಶಯ ಪ್ರಿಯಾಂ ಸ್ಮೃತಿಂ ಯಃ ಕರೋತಿ. ಇದುವೇ ಇಲ್ಲಿ ಅನನ್ಯಚೇತಾಃ ಅಂತ ಹೇಳಿದಾಗ ಅತ್ಯಂತ ಮತ್ಪ್ರಿಯತ್ವೇನ, ಅತ್ಯರ್ಥ ಮತ್ಪ್ರಿಯತ್ವೇನ, ಬಹಳ ಪ್ರೀತಿಯಿಂದ ಪರಮಾತ್ಮನನ್ನು ಪಡೆದುಕೊಳ್ಳೋದೇ ಪ್ರಯೋಜನ ಅವನಿಗೆ, ಅದುವೇ ಪ್ರಿಯವಾದದ್ದು ಅನ್ನುವ ದೃಷ್ಟಿಯಿಂದ ಮತ್ಸ್ಮೃತ್ಯಾವಿನ ಸ್ಮರಣೆ ಮಾಡದೆ ಹೋದರೆ ಆತ್ಮಧಾರಣಂ ಅಲಭಮಾನಃ, ತನ್ನನ್ನು ಧರಿಸುವುದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ನಿರತಿಶಯ ಪ್ರಿಯಾಂ ಸ್ಮೃತಿಂ ಯಃ ಕರೋತಿ. ತಸ್ಯ ನಿತ್ಯಯುಕ್ತಸ್ಯ, ನಿತ್ಯಯುಕ್ತಃ ಅಂತ ಹೇಳಿದ್ರೆ ಇಲ್ಲಿ ಯುಕ್ತಃ ಅನ್ನೋದು ಪಾಸ್ಟ್ ಟೆನ್ಸು, ಆಗೋಗಿ ಆಗಲೇ ಪಡೆದುಕೊಂಡು ಬಿಟ್ಟಿದ್ದಾನೆ. ನಿತ್ಯಯೋಗವನ್ನು ಪಡೆದುಕೊಂಡವನು ನಿತ್ಯಯುಕ್ತಃ ಅಂತ ಹೇಳಲ್ಪಡ್ತಾನೆ. ಆ ರೀತಿ ಅರ್ಥವಲ್ಲ ಇಲ್ಲಿ. ಇಲ್ಲಿ ತ ಅನ್ನುವ ಪ್ರತ್ಯಯವು ಆಕಾಂಕ್ಷಾಯಾಮ್ ತಹ ಅಂತ ಪಾಣಿನಿ ಸೂತ್ರ ಅಷ್ಟಾಧ್ಯಾಯಿಯಲ್ಲಿ ನಿತ್ಯಯೋಗಂ ಕಾಂಕ್ಷಮಾಣಸ್ಯ, ಆಸೆ ಪಡುವವನು ಅಂತ ಅರ್ಥ. ನಿತ್ಯಯುಕ್ತ ಅಂದರೆ ನಿತ್ಯಯುಕ್ತನಾದವನು ಅಂತ ಅರ್ಥವಲ್ಲ, ನಿತ್ಯಯೋಗವನ್ನು ಇಷ್ಟಪಡುವವನು. ನಿತ್ಯಯೋಗಂ ಕಾಂಕ್ಷಮಾಣಸ್ಯ ಯೋಗಿನಃ ಅಹಂ ಸುಲಭಃ ಅಹಮೇವ ಪ್ರಾಪ್ಯಃ ನ ಮದ್ಭಾವ ಐಶ್ವರ್ಯಾದಿಕಃ, ನನ್ನ ಭಾವವಾದ ಸ್ವಭಾವವಾದ ಐಶ್ವರ್ಯಾದಿಗಳಲ್ಲ, ನನ್ನ ಸ್ವಭಾವವಾದ ಐಶ್ವರ್ಯಾದಿಗಳಲ್ಲ, ಅಥವಾ ನನಗೆ ಶರೀರವಾದ ಜೀವಾತ್ಮನೇ ಅವನಿಗೆ ಪ್ರಾಪ್ಯವಲ್ಲ, ನನ್ನ ಸ್ವಭಾವವಾದ ಐಶ್ವರ್ಯವೂ ಪ್ರಾಪ್ಯವಲ್ಲ, ನಾನೇ ಅವನಿಗೆ ಪ್ರಾಪ್ಯ ಅನ್ನೋದು ಇಲ್ಲಿ ಅರ್ಥ. ಅಹಮೇವ ಪ್ರಾಪ್ಯ ಸುಪ್ರಾಪಶ್ಚ, ಸುಲಭವಾಗಿ ಪಡೆದುಕೊಳ್ಬೋದು ನನ್ನನ್ನು, ಬೇರೆ ಪಡೆದುಕೊಳ್ಳೋದಕ್ಕಿಂತ ಸುಲಭ ನನ್ನನ್ನು ಪಡೆದುಕೊಳ್ಳೋದು ಅಂತ ಭಾಷ್ಯಕಾರ ತಿಳಿಸ್ತಾರೆ. ಇದು ಕೃಷ್ಣನ ಅಭಿಪ್ರಾಯ ಅಂತ ಹೇಳಿ. ತದ್ವಿಯೋಗಂ ಅಸಹಮಾನಃ ಅಹಮೇವ ತಂವೃಣೆ, ಇದರಲ್ಲಿಯೇ ಭಾಷ್ಯಕಾರರು ಹೇಗೆ ಭಗವಂತನ ಗುಣಗಳನ್ನು ಅದ್ಭುತವಾಗಿ ಸ್ಥಾಪನೆ ಮಾಡ್ತಾರೆ. ವೇದಗಳಲ್ಲಿ ಬೇಕಾದಷ್ಟು ಸಾವಿರಾರು ಮಂತ್ರಗಳಲ್ಲಿ ಭಗವದ್ಗುಣವನ್ನು ಸ್ತೋತ್ರ ಮಾಡಲ್ಪಟ್ಟಿದೆ. ವಿಧ ವಿಧವಾಗಿ ಆ ಭಗವದ್ಗುಣಗಳನ್ನೆಲ್ಲ ಅಲ್ಲಲ್ಲಿ ತೋರಿಸ್ತಾರೆ ಭಾಷ್ಯಕಾರರು ವ್ಯಾಖ್ಯಾನದಲ್ಲಿ. ಇಲ್ಲಿ ಹೇಳಿದ್ರು ಸುಪ್ರಾಪಶ್ಚ ಅಂತ ಹೇಳಿದಾಗ ಬಹಳ ಸುಲಭ ನಾನು ಪಡೆದುಕೊಳ್ಳೋದು. ತಸ್ಯಾಹಂ ಸುಲಭ, ಯಾಕೆ ಅಂದರೆ ಅವನ ವಿಯೋಗವನ್ನು ನನ್ನಿಂದಲೇ ಸಹಿಸಲು ಸಾಧ್ಯವಿಲ್ಲ, ನಾನೇ ಅವನನ್ನು ವರ್ಣ ಮಾಡ್ತೀನಿ ಅಂತ ಪರಮಾತ್ಮನ ಅಭಿಪ್ರಾಯ. ತಸ್ಯಾಹಂ ಸುಲಭ ಪಾರ್ಥ ಅಂತ ಹೇಳಿದಾಗ ಅದಕ್ಕೆ ತದ್ವಿಯೋಗಂ ಅಸಮಾನಃ ಅಹಮೇವ ತಂವೃಣೆ, ಇದನ್ನೇ ಅಭಯ ಪ್ರಧಾನ ಸರದಲ್ಲಿ ಸ್ವಾಮಿ ದೇಶಿಕನ ಅದ್ಭುತವಾಗಿ ತೋರಿಸ್ತಾರೆ. ವಿಭೀಷಣ ಭೂಮಿಂ ಸಮವಲೋಕಯನ್ ಅಂತ ಹೇಳಿದ್ರು. ಬಂದು ಒಂದು ನಿಮಿಷ ನಿಂತ್ಕೊಂಡು ಭೂಮಿಯನ್ನು ನೋಡ್ತಾ ಇದ್ದಂತೆ. ಶ್ರೀರಾಮನ ಎದುರುಗಡೆ ಬಂದು ಶರಣಾಗತಿ ಮಾಡಿ ಬಂದಾಗ ರಾಘವಂ ಶರಣಂಗತಃ ಅಂತ. ಯಾಕೆ ಅವನು ಒಂದು ಕ್ಷಣ ಹಾಗೆ ವಿಳಂಬ ಮಾಡ್ದ ಅಂತ ಹೇಳಿದ್ರೆ, ಯಾಕೆ ಅವನಿಗೆ ನಾಚಿಕೆ ಆಯಿತು ಅಂತ ಹೇಳಿದ್ರೆ, ನಾನು ಇನ್ನೇನಾದರೂ ತಡ ಮಾಡಿದರೆ ಶ್ರೀರಾಮನಿಂದಲೇ ಧರಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅವನ ಆತ್ಮಧಾರಣೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಅವನು ತಿಳಿದಿದ್ದನಂತೆ. ಹಾಗೆ ತಿಳಿದಿದ್ದರಿಂದ ಮಹಾಪ್ರಾಜ್ಞ ವಿಭೀಷಣೋ ಮಹಾಪ್ರಾಜ್ಞ ಭೂಮಿಂ ಸಮವಲೋಕಯನ್, ವಾಲ್ಮೀಕಿಯಲ್ಲಿ ಶ್ಲೋಕ. ವಿಭೀಷಣೋ ಮಹಾಪ್ರಾಜ್ಞ, ಮಹಾಪ್ರಾಜ್ಞ ಅಂತ ಯಾಕೆ ಹೇಳಿದ್ರು ವಾಲ್ಮೀಕಿ ಅವನಿಗೆ ಅಂದರೆ, ನಾನೇನಾದರೂ ಇನ್ನೊಂದು ಸ್ವಲ್ಪ ವಿಳಂಬ ಮಾಡಿದರೆ ಪರಮಾತ್ಮನು ತನ್ನ ಆತ್ಮಧಾರಣೆ ಆಗ್ತಾ ಇಲ್ಲ ಅಂತ ತಿಳಿದಂತಹ ಪೇರರಿವಾಳನ್ ಅಂತ ಹೇಳ್ತಾರೆ. ಅಂತಹ ಅದನ್ನು ತಿಳಿದಂತಹ ವಿಭೀಷಣದಿಂದ ಮಹಾಪ್ರಾಜ್ಞ ಅಂತ ಹೇಳಿದ್ರು. ಆ ಗುಣವನ್ನೇ ಇಲ್ಲಿಯೂ ಭಾಷ್ಯಕಾರರು ಹೇಳ್ತಾರೆ. ತದ್ವಿಯೋಗಂ ಅಸಹಮಾನಃ, ಆ ಜ್ಞಾನಿಯ ವಿಯೋಗವನ್ನು ನನ್ನಿಂದಲೇ ಸಹಿಸಕ್ಕೆ ಸಾಧ್ಯವಿಲ್ಲ. ಅವನು ಅವಸರ ಪ್ರತೀಕ್ಷಾ ಅಂತ ಹೇಳಿದಾಗ ಯಾರು ಎಲ್ಲರೂ ಚೇತನರೆಲ್ಲ ಅವನನ್ನು ಬಂದು ಸೇರಿ ಆನಂದ ಅನುಭವ ಪಡಲಿ ಅಂತ ಪರಮಾತ್ಮನಿಗೆ ಯಾವಾಗಲೂ ಅದುವೇ ಇಷ್ಟ, ಅದುವೇ ಅವನಿಗೆ ಇಷ್ಟವಾಗಿದೆ ಅಂತ. ಯಾರಾದರೂ ಒಬ್ಬರು ಹಾಗೆ ಬಂದರೆ ತಕ್ಷಣವೇ ಅವನನ್ನು ಸ್ವೀಕಾರ ಮಾಡಿಬಿಡ್ತಾನೆ. ಸುಪ್ರಾಪಶ್ಚ ತದ್ವಿಯೋಗಂ ಅಸಮಾನಃ ಅಹಮೇವ ತಂವೃಣೆ, ನಾನೇ ಅವನನ್ನು ವರ್ಣ ಮಾಡಿಬಿಡ್ತೀನಿ ಅಂತ ಹೇಳ್ತೀಯಾನು ಪರಮಾತ್ಮ ಅಂತ ಅರ್ಥ. ಮತ್ಪ್ರಾಪ್ತಿ ಅನುಗುಣ ಉಪಾಸನ ವಿಪಾಕಂ ತದ್ವಿರೋಧಿ ನಿರಸನಂ
ಅತ್ಯರ್ಥ ಮತ್ಪ್ರಿಯತ್ವಾದಿಕಂ ಚ ಅಹಮೇವ ದದಾಮಿ, ಎಲ್ಲವನ್ನು ನಾನೇ ಅವನಿಗೆ ಕೊಡ್ತೀನಿ. ಮತ್ಪ್ರಾಪ್ತಿ ಅನುಗುಣ ಉಪಾಸನ ವಿಪಾಕಂ, ಉಪಾಸನೆಯಲ್ಲಿ ವಿಪಾಕವಾಗಬೇಕು, ಉಪಾಸನೆಯು ಕೂಡ ಪಕ್ವವಾಗಬೇಕು. ಆರಂಭಿಸಿದ ತಕ್ಷಣವೇ ಫಲ ಸಿಗೋದಿಲ್ಲ. ಅವನಿಗೆ ಅವನ ಪ್ರೀತಿ ಅತ್ಯಧಿಕವಾಗಿ ಅದು ಒಂದು ವಿಪಾಕ ಅವಸ್ಥೆಯನ್ನು ಹೊಂದಿದಾಗ ಅದು ದೊರಕುತ್ತೆ. ಆ ಅವಸ್ಥೆ ಯಾವಾಗ ಹೊಂದುತ್ತೆ? ಅದಕ್ಕಿರುವ ವಿರೋಧಿಗಳೆಲ್ಲ ನಾಶವಾಗಬೇಕು. ಆ ವಿರೋಧಿಗಳನ್ನೆಲ್ಲ ನಾನೇ ನಾಶ ಮಾಡಿ ಆ ವಿಪಾಕ ಅವಸ್ಥೆಯನ್ನು ಉಂಟಾಗುವಂತಹ ಮಾಡಿ ಇದೆಲ್ಲವನ್ನು ಮಾಡಿ ನನ್ನನ್ನು ಅವನಿಗೆ ನಾನೇ ಕೊಡ್ತೀನಿ ಎಲ್ಲವನ್ನು. ಮತ್ಪ್ರಾಪ್ತಿ ಅನುಗುಣ ಉಪಾಸನ ವಿಪಾಕಂ ತದ್ವಿರೋಧಿ ನಿರಸನಂ ಅತ್ಯರ್ಥ ಮತ್ಪ್ರಿಯತ್ವಾದಿಕಂ ಚ, ಎಲ್ಲವೂ ಕೂಡ ಅಹಮೇವ ದದಾಮಿ, ನಾನೇ ಕೊಡ್ತೀನಿ ಅಂತ, ಇದೆಲ್ಲ ಬಹಳ ಪ್ರೀತಿಪೂರ್ವಕವಾಗಿ ಕೊಡ್ತೀನಿ ಅಂತ ಹೇಳ್ತಾನೆ. ಮುಂದೆ ಶ್ಲೋಕದಲ್ಲಿ ಬರುತ್ತೆ. ಅದು ಶ್ರುತಿ ಪ್ರಮಾಣ ಯಮೇ ವೈಷವೃತೆ ತೇನ ಲಭ್ಯ ಇತಿ ಶ್ರೂಯತೆ. ಇದುವೇ ಇಲ್ಲಿ ವಿಶೇಷವಾದ ಅರ್ಥ. ಪ್ರೀತಿಪೂರ್ವಕವಾದ ಭಜನೆ ಅಂತ ಭಾಷ್ಯಕಾರರು ಹೇಗೆ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಇದೇ ಪ್ರಮಾಣ. ಅದಕ್ಕೆ ಬರೀ ಶ್ರವಣ ಮನನ ನಿಧಿಧ್ಯಾಸನದಿಂದಲೇ ಪರಮಾತ್ಮನನ್ನು ಪಡೆದುಕೊಳ್ಳೋಕ್ಕಾಗೋದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ನ ಬಹುಧಾ ಶ್ರುತೇನ ಯಮೇ ವೈಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೋಂ ಸ್ವಾಂ. ಪರಮಾತ್ಮನೇ ವರ್ಣ ಮಾಡಬೇಕು, ಆವಾಗಲೇ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಯಾರನ್ನು ವರ್ಣ ಮಾಡ್ತಾನೆ ಅಂತ ಹೇಳಿದ್ರೆ, ಯಾರು ಅವನಿಗೆ ಬಹಳ ಪ್ರಿಯರು ಅವರನ್ನು ವರ್ಣ ಮಾಡ್ತಾನೆ. ಯಾರು ಅವನಿಗೆ ಬಹಳ ಪ್ರಿಯರು ಅಂದರೆ ಯಾರಿಗೆ ಪರಮಾತ್ಮನೋ ಅತ್ಯಂತ ಪ್ರಿಯನೋ ಅವರು ಅವನಿಗೆ ಪ್ರಿಯರಾಗ್ತಾರೆ, ಅವರನ್ನು ತಾನೇ ವರ್ಣ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನ ಪ್ರೀತಿಯೇ ಕಡೆಯಲ್ಲಿ ಕಾರಣ, ಅನುಗ್ರಹವೇ ಕಾರಣ. ಕೇವಲ ಶ್ರವಣವೋ ಕೇವಲ ಮನನವೋ ಕೇವಲ ನಿಧಿಧ್ಯಾಸನಿಂದಲೋ ಪಡೆಯಕ್ಕೆ ಸಾಧ್ಯವಿಲ್ಲ. ಪ್ರೀತಿಪೂರ್ವಕವಾಗಿರಬೇಕು. ಆ ಪ್ರೀತಿಪೂರ್ವಕವಾದ ಉಪಾಸನೆ ಪರಮಾತ್ಮನ ಪ್ರೀತಿಯನ್ನು ಉಂಟಾಗುವವರೆಗೂ ವಿಪಾಕವಾಗಬೇಕದು, ಪಕ್ವವಾಗಬೇಕು. ಆ ಪಕ್ವವಾಗುವ ಸ್ಥಿತಿಯನ್ನು ನಾನೇ ಅವನಿಗೆ ಉಂಟು ಮಾಡ್ತೇನೆ. ಅದಕ್ಕೆ ಇರುವ ವಿರೋಧಿಗಳನ್ನು ನಾನೇ ನಾಶಪಡಿಸ್ತೇನೆ. ಎಲ್ಲ ಮಾಡಿ ನಾನು ಅವನನ್ನು ವರ್ಣ ಮಾಡ್ತೇನೆ ಅಂತ ಇಲ್ಲಿ ಹೇಳ್ತಿರೋದು. ಅದನ್ನು ಮುಂದೆ ಬರುತ್ತೆ. ವಕ್ಷ್ಯತೆ ಚ 10ನೇ ಅಧ್ಯಾಯದಲ್ಲಿ ಬರುತ್ತೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ. ಇಲ್ಲಿಯೂ ಭಾಷ್ಯಕಾರರು ವಿಶೇಷವಾದ ವ್ಯಾಖ್ಯಾನ ಮಾಡ್ತಾರೆ. ಮುಂದೆ 10ನೇ ಅಧ್ಯಾಯದಲ್ಲಿ ಎಲ್ಲರೂ ವ್ಯಾಖ್ಯಾನ ಮಾಡುವಾಗ ತೇಷಾಂ ಸತತಯುಕ್ತಾನಾಂ ಭಜತಾಂ, ಭಜನೆ ಮಾಡ್ತಾರೆ, ಪ್ರೀತಿಪೂರ್ವಕವಾಗಿ ಭಜನೆ ಮಾಡ್ತಾರೆ, ಅವರಿಗೆ ನಾನು ಆ ಬುದ್ಧಿಯೋಗವನ್ನು ಕೊಡ್ತೀನಿ ಅಂತ ಅರ್ಥ ಮಾಡಿದ್ರು. ಭಾಷ್ಯಕಾರರು ಹಾಗೆ ಮಾಡಲಿಲ್ಲ. ತೇಷಾಂ ಸತತಯುಕ್ತಾತಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಅಂತ ಅರ್ಥ ಮಾಡಿದ್ರು. ಬಹಳ ಪ್ರೀತಿಯಿಂದ ನಾನು ಕೊಡ್ತೀನಿ ಅವನಿಗೆ. ಏನೋ ಉಪಾಸನೆ ಮಾಡ್ತೀನಲ್ಲ ಹೋದ್ರೆ ಹೋಗಲಿ ಅಂತ ಕೊಡೋದಿಲ್ಲ, ಬಹಳ ಪ್ರೀತಿಯಿಂದ ಕೊಡ್ತೀನಿ. ಇಂತಹ ಜ್ಞಾನಿ ನನಗೆ ಎಲ್ಲಿ ಸಿಗ್ತಾನೆ ಅಂತ ಹೇಳಿಬಿಟ್ಟು ಅವನು ಬಹಳ ಪ್ರೀತಿಯಿಂದ ಕೊಡ್ತಾನಂತೆ. ಪ್ರೀತಿಪೂರ್ವಕಂ ಅನ್ನೋದನ್ನು ದದಾಮಿಗೆ ವಿಶೇಷಣ ಮಾಡಿದ್ರು. ವ್ಯಾಖ್ಯಾನ ಮಾಡುವ 10ನೇ ಅಧ್ಯಾಯದಲ್ಲಿ ಬರುತ್ತೆ ಭಾಷ್ಯಕಾರರು. ಅದನ್ನು ಭಜತಾಂಗೆ ಮಾಡಲಿಲ್ಲ, ಪ್ರೀತಿಪೂರ್ವಕಂ ಭಜತಾಂ ಅಂತ ಮಾಡಲಿಲ್ಲ, ಪ್ರೀತಿಪೂರ್ವಕಂ ದದಾಮಿ ಅಂತ ಅರ್ಥ ಮಾಡಿದ್ರು. ಪರಮಾತ್ಮನ ಗುಣವನ್ನು ಅಲ್ಲಿ ಉತ್ಕೃಷ್ಟತೆಯನ್ನು ತೋರಿಸ್ತಾರೆ. ಯೇನ ಮಾಂ ಉಪಯಾಂತಿ ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತಃ. ನಾನೇ ವಿರೋಧಿಗಳನ್ನೆಲ್ಲ ನಾಶಪಡಿಸ್ತೇನೆ, ಅಜ್ಞಾನಗಳನ್ನೆಲ್ಲ ನಾಶಪಡಿಸಿ ನಾನೇ ಅವರಿಗೆ ನನ್ನನ್ನು ಪಡೆದುಕೊಳ್ಳುವಂತಹ ಬುದ್ಧಿಯನ್ನು ನಾನೇ ಕೊಡ್ತೇನೆ ಹೇಳಿರೋದೇ. ಇಲ್ಲಿಯೂ ಅದೇ ಅರ್ಥವನ್ನು ಅನನ್ಯಚೇತಾಃ ಸತತಂ ಯೋಮಾಂ ಸ್ಮೃತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಅಂತ ಹೇಳಿರೋದು. ಇದು ಬೇರೆ ಅಧಿಕಾರಿ, ಹಿಂದಿನ ಅಧಿಕಾರಿಗಿಂತ ಬೇರೆ ಅಧಿಕಾರಿ. ಹಿಂದೆ ಪ್ರಾಣ ವಿಯೋಗ ಹೇಗೆ ಮಾಡಬೇಕು, ಅವನು ಪ್ರಾಣವನ್ನು ಬಿಡಬೇಕು, ಅಂತಿಮ ಸ್ಮರಣೆ ಅನ್ನೋದು ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿದೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾವಹರಂ ಯಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂಗತಿ. ಅವನಿಗೆ ಒಂದು ಪ್ರಾಪ್ತಿ ಹೇಳಿ ಆಯಿತು. ಅದಾದ ಮೇಲೆ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಬೇರೊಬ್ಬ ಅಧಿಕಾರಿಯು ಹೇಳಲ್ಪಟ್ಟಿದ್ದಾನೆ ಅನ್ನೋದು. ಅನನ್ಯಚೇತಃ ಸತತಂ ಯಃ ಮಾಂ ಸ್ಮರತಿ ಅಂತ ಹೇಳುವಾಗ ಇನ್ನೊಬ್ಬ ಅಧಿಕಾರಿ, ಇದು ಜ್ಞಾನಿಯ ವಿಷಯ ಅನ್ನೋದು ಇಲ್ಲಿಯೂ ಸ್ಪಷ್ಟವಾಗಿ ತಿಳಿಯುತ್ತೆ. ಇದನ್ನು ಇಲ್ಲಿ ವ್ಯಾಖ್ಯಾನದಲ್ಲಿ ಭಾಷೆಗೆ ಸ್ವಾಮಿ ದೇಶಿಕನೇನು ಸ್ಪಷ್ಟಪಡಿಸ್ತಾರೆ. ಸಂಗತ್ಯರ್ಥಮನುಮೋದತಿ ಏವ ಇತಿ ಏವಂ ಐಶ್ವರ್ಯಾರ್ಥಿನಃ. ಸಂಗತಿ, ಈ ಶ್ಲೋಕಕ್ಕೆ ಸಂಗತಿ ಇದುವರೆಗೂ
ಕೈವಲ್ಯಾರ್ಥಿಗೂ ಮತ್ತು ಐಶ್ವರ್ಯಾರ್ಥಿಗೂ ಅವನ ಉಪಾಸನ ಪ್ರಕಾರವು ಅಂತಿಮ ಸ್ಮೃತಿಯು ಎಲ್ಲ ಹೇಳಲ್ಪಟ್ಟಿತು. ಈಗ ಜ್ಞಾನಿಯ ವಿಷಯವೂ ಹೇಳಲ್ಪಡುತ್ತೆ ಅನ್ನೋದು ಇಲ್ಲಿ ಸಂಗತಿ ಈ ಶ್ಲೋಕಕ್ಕೆ. ಅಧ್ಯಾಯ ಆರಂಭಗತ ಪ್ರಶ್ನೋತ್ತರಯೋ ಪ್ರಸಂಜಕೆ ಪೂರ್ವಾಧ್ಯಾಯ ಅಂತ್ಯ ಚ ಅಯಂ ಕ್ರಮಃ ನ ವಿವಕ್ಷಿತಃ. ಅದರಿಂದ ಇಲ್ಲಿ ಅಧ್ಯಾಯ ಆರಂಭದಲ್ಲಿ ಪ್ರಶ್ನೋತ್ತರಯೋ ತತ್ಪ್ರಸಂಜಕೆ ಪೂರ್ವ ಅಧ್ಯಾಯ ಅಂತ್ಯ ಚ ಅಯಂ ಕ್ರಮಃ ನ ವಿವಕ್ಷಿತಃ. ಅಂತ ಹೇಳಿದ್ರೆ ಅಧಿಯಜ್ಞ ಅಂತಿಮ ಪ್ರತ್ಯಯೋ ಸಾಧಾರಣ್ಯ ಪ್ರತಿಪಾದನೆ ತಾತ್ಪರ್ಯಾತ್ ಅಂತ ಹೇಳಿದ್ರು. ಅಲ್ಲಿ ಹೇಳಿದಾಗ ಅಧಿಯಜ್ಞೋಹಮೇವಾತ್ರ ಕಿಂತ ಬ್ರಹ್ಮತಿಮ ಕಿಮಧ್ಯಾತ್ಮಂ ಎಲ್ಲ ಹೇಳಿ ಅದೆಲ್ಲ ಪ್ರಶ್ನೆಗಳನ್ನು ಮಾಡಿದ ಅವನು. ಆ ಪ್ರಶ್ನೆ ಮಾಡಿದಾಗ ಬ್ರಹ್ಮ ಅಧ್ಯಾತ್ಮ ಹರಿದೈವತ ಇದನ್ನೆಲ್ಲ ಮಾಡಿ ಅಧಿಯಜ್ಞ ಅಂದರೆ ಏನು, ಅದೇ ಕರ್ಮ ಅಂದರೆ ಏನು, ಇದೆಲ್ಲ ಕೂಡ ಪ್ರಶ್ನೆ ಮಾಡಿದ ಅವನು. ಕಿಂ ಕರ್ಮ ಪುರುಷೋತ್ತಮ ಅಂತ ಹೇಳಿದಾಗ ಅದು ಹೇಳಿದ ಕ್ರಮದಲ್ಲಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳೋದನ್ನು ಆ ಕ್ರಮವು ಬೇರೆಯಾಗಿ ಹೇಳಲ್ಪಟ್ಟಿತು. ಮೊದಲು ಅಲ್ಲಿ ಕೈವಲ್ಯಾರ್ಥಿಗೆ ಹೇಳಿ, ಅದಾದ ಮೇಲೆ ಐಶ್ವರ್ಯಾರ್ಥಿಗೆ ಹೇಳಿ, ಅದಾದ ಮೇಲೆ ಎಲ್ಲರಿಗೂ ಸಮಾನವಾದದ್ದು ಹೇಳಲ್ಪಟ್ಟಿತು. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಅಂತ ಹೇಳಿದಾಗ ಅಧ್ಯಾತ್ಮವು ಬ್ರಹ್ಮವು ಕೈವಲ್ಯಾರ್ಥಿಗೆ ತಿಳ್ಕೊಳ್ಬೇಕಾದ ವಿಷಯ, ಅವನ ವಿಷಯ ಆಯಿತು. ಹಾಗೆಯೇ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ, ಅಧ್ಯಾತ್ಮ ಕರ್ಮ ಬ್ರಹ್ಮ ಇದೆಲ್ಲ ಕೈವಲ್ಯಾರ್ಥಿಯ ವಿಷಯ. ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂಚ ಕಿಂ ಉಚ್ಯತೆ. ಅಧಿಭೂತ ಅಧಿದೈವತ ಅನ್ನೋದು ಐಶ್ವರ್ಯಾರ್ಥಿ. ಮೊದಲು ಕೈವಲ್ಯಾರ್ಥಿಗೆ ಹೇಳಿ, ಆಮೇಲೆ ಐಶ್ವರ್ಯಾರ್ಥಿಗೆ ಹೇಳಿ, ಆಮೇಲೆ ಅಧಿಯೋಗ ಕಥಂ ತು ಗೋತ್ರ ಅಂತ ಹೇಳಿದಾಗ ಅಧಿಯಜ್ಞ ಕಥಂ ಗೋತ್ರ. ಯಾರು ಅಧಿಯಜ್ಞ ಅಂದರೆ ಯಾರು, ಇಲ್ಲಿ ಯಾರನ್ನು ತಿಳಿಯಬೇಕು ನಾವು ಅಂತೆಲ್ಲ ಪ್ರಶ್ನೆ ಮಾಡಿದ. ಅಲ್ಲಿ ಪ್ರಶ್ನೆ ಮಾಡಿದ ಕ್ರಮದಲ್ಲಿ ಮೊದಲು ಬ್ರಹ್ಮ, ಕರ್ಮ ಮತ್ತು ಅಧ್ಯಾತ್ಮ ಮೂರು ಶಬ್ದಗಳು ಬಂತು. ಅದಾದಮೇಲೆ ಅಧಿದೈವ ಇದು ಬಂತು. ಅದಾದಮೇಲೆ ಅಧಿಯಜ್ಞ ಅಂತ ಬಂತು. ಈ ವಿಷಯಗಳ ಪ್ರಶ್ನೆಯನ್ನು ಅವನು ಕೇಳಿದ. ಆ ಕ್ರಮದಲ್ಲಿ ಮೊದಲು ಹೇಳಿರೋದು ಕೈವಲ್ಯಾರ್ಥಿ, ಆಮೇಲೆ ಐಶ್ವರ್ಯಾರ್ಥಿ, ಆಮೇಲೆ ಜ್ಞಾನಿ. ಆದರೆ ಇಲ್ಲಿ ಉಪಾಸನಾ ಪ್ರಕಾರ ಹೇಳುವಾಗ ಮೊದಲು ಐಶ್ವರ್ಯಾರ್ಥಿಯ ವಿಷಯ ಹೇಳಿ, ಆಮೇಲೆ ಕೈವಲ್ಯಾರ್ಥಿಯ ವಿಷಯ ಹೇಳಿ, ಆಮೇಲೆ ಜ್ಞಾನಿಯ ವಿಷಯ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಈ ಕ್ರಮವು ಬೇರೆಯಾಗಿದೆ. ಆದ್ದರಿಂದ ಅಧಿಯಜ್ಞ ಅಂತಿಮ ಪ್ರತ್ಯಯವೋ ಸಾಧಾರಣ್ಯೇನ. ಅಧಿಯಜ್ಞವೋ ಅಂತಿಮ ಪ್ರತ್ಯಯವೋ ಎಲ್ಲರಿಗೂ ಸಾಧಾರಣ. ಅಧಿಯಜ್ಞೋ ಅಹಮೇವಾತ್ರ ಪರಮಾತ್ಮನೇ ಅಧಿಯಜ್ಞ ಅಂತ ಹೇಳಿದ್ರಿಂದ ಎಲ್ಲರಿಗೂ ಸಾಧಾರಣ. ಅಂತಿಮ ಪ್ರತ್ಯಯ ಅನ್ನೋದು ಎಲ್ಲರಿಗೂ ಇರಬೇಕು, ಆದರೆ ಯಾವ ರೀತಿ ಇರಬೇಕು ಅದರಲ್ಲಿ ವ್ಯತ್ಯಾಸವಿದೆ. ಆದ್ದರಿಂದ ಅದನ್ನು ಇಲ್ಲಿ ಕ್ರಮವು ಆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಇಲ್ಲಿ ಹೇಳಿದಾಗ ಐಶ್ವರ್ಯಾರ್ಥಿನಃ ಕೈವಲ್ಯಾರ್ಥಿನಶ್ಚ ಅಂತ ಹೇಳಿದ್ರು. ಆದರೆ ಅಲ್ಲಿ ಪ್ರಶ್ನೆ ಮಾಡುವಾಗ ಕೈವಲ್ಯಾರ್ಥಿಯ ವಿಷಯ ಪ್ರಶ್ನೆ ಮೊದಲು ಬಂತು, ಐಶ್ವರ್ಯಾರ್ಥಿದು ಆಮೇಲೆ ಬಂತು, ಹಿಂದಿನ ಅಧ್ಯಾಯದ ಕಡೆಯ 2 ಶ್ಲೋಕಗಳಲ್ಲಿ. ಅದನ್ನೇ ಇಲ್ಲಿ ಸೂಚನೆ ಮಾಡ್ತಿದ್ದಾರೆ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಈ ಕ್ರಮ ಇಲ್ಲಿ ಇದು ವ್ಯತ್ಯಾಸವಾಗಿದೆ ಅಂತ ಹೇಳಿ. ಯಾಕೆ ಅಂದರೆ ಸಾಮಾನ್ಯವಾದದ್ದು ಕಡೆಯಲ್ಲಿ ಹೇಳಿದೆ, ಅಧಿಯಜ್ಞ ಮತ್ತು ಅಂತಿಮ ಪ್ರತ್ಯಯ ಅಂತ ಹೇಳೋದು. ಇಹತು ಪ್ರತಿನಿಯತ ಅರ್ಥೋಪದೇಶ ರೂಪತ್ವಾತ್ ಉತ್ತರೋತ್ತರಂ ಉತ್ಕೃಷ್ಟತಾ ಪ್ರದರ್ಶನಾಯ ಐಶ್ವರ್ಯ ಅಕ್ಷರಯಾಥಾತ್ಮ್ಯ ಭಗವಚ್ಚರಣಾರ್ಥಿನಃ ಕ್ರಮೇಣ ಮುಕ್ತಃ ಇತಿ ಭಾವಃ. ಅದರಿಂದ ಇಲ್ಲಿ ಒಬ್ಬೊಬ್ಬರಿಗೂ ಕೂಡ ಸ್ಪಷ್ಟವಾಗಿ ಹೇಳಬೇಕು, ಮತ್ತು ಉತ್ತರೋತ್ತರ ಉತ್ಕೃಷ್ಟವಾಗಿರೋದನ್ನ ಹೇಳಬೇಕು. ಮೊದಲು ನಿಕೃಷ್ಟವಾದದ್ದು ಹೇಳಿಬಿಟ್ರು ಐಶ್ವರ್ಯಾರ್ಥಿ, ಅವನಿಗಿಂತ ಉತ್ಕೃಷ್ಟನಾದವನು ಕೈವಲ್ಯಾರ್ಥಿ, ಅವನಿಗಿಂತ ಉತ್ಕೃಷ್ಟನಾದವನು ಜ್ಞಾನಿ. ಈ ಕ್ರಮದಲ್ಲಿ ಅವರಿಗೆ ಜ್ಞೇಯ ಉಪಾದೇಯ ಭಾವ ಹೇಗಿರಬೇಕು, ಉಪಾಸನ ಪ್ರಕಾರ ಅಂತಿಮ ಪ್ರತ್ಯಯ, ಅದಕ್ಕೂ ಈ ಕ್ರಮದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ. ಅದೇ ಕ್ರಮದಲ್ಲಿಯೇ ಆಳವಂದಾರರು ಗೀತಾರ್ಥ ಸಂಗ್ರಹದಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳ್ತಾರೆ. ಐಶ್ವರ್ಯ ಅಕ್ಷರಯಾಥಾತ್ಮ್ಯ ಭಗವಚ್ಚರಣಾರ್ಥಿನಾಂ ಜ್ಞೇಯ ಉಪಾದೇಯ ಭಾವಾನಾಂ ಅಷ್ಟಮೇ ಭೇದ ಉಚ್ಯತೆ ಅಂತ ಹೇಳಿದಾಗ ಜ್ಞೇಯ ಉಪಾದೇಯ ಭಾವಗಳ ಭೇದವು ಅವರು ಹೇಳಿದ ಕ್ರಮ ಐಶ್ವರ್ಯ ಅಕ್ಷರಯಾಥಾತ್ಮ್ಯ ಭಗವಚ್ಚರಣಾರ್ಥಿ 3 ಜನರು. ಆದ್ದರಿಂದ ಆ ಕ್ರಮದಲ್ಲಿಯೇ ಇಲ್ಲಿ ಅವರ ಉಪಾಸನ ಪ್ರಕಾರ ಮತ್ತು ಅಂತಿಮ ಪ್ರತ್ಯಯ ಹೇಳಲ್ಪಟ್ಟಿದೆ. ಪ್ರಶ್ನೆ ಮಾಡುವಾಗ ಬೇರೆ ರೀತಿಯಲ್ಲಿ ಕ್ರಮದಲ್ಲಿ ಪ್ರಶ್ನೆ ಇತ್ತು, ಉತ್ತರ ಕೊಡುವಾಗ ಯಾವುದು ಉತ್ಕೃಷ್ಟವೋ ಒಂದಕ್ಕಿಂತ ಒಂದು ಉತ್ಕೃಷ್ಟತರವಾದದ್ದು ಆ ಒಂದು ಕ್ರಮದಲ್ಲಿ ಉತ್ತರೋತ್ತರಂ ಉತ್ಕೃಷ್ಟತಾ ಪ್ರದರ್ಶನಾಯ
ಒಂದಕ್ಕಿಂತ ಒಂದು ಉತ್ಕೃಷ್ಟವಾದದ್ದು. ಮೊದಲು ಐಶ್ವರ್ಯಾರ್ಥಿ, ಅವನಿಗಿಂತ ಉತ್ಕೃಷ್ಟನಾದವನು ಕೈವಲ್ಯಾರ್ಥಿ, ಅವನಿಗಿಂತ ಉತ್ಕೃಷ್ಟನಾದವನು ಜ್ಞಾನಿ. ಆ ಪ್ರಕಾರದಲ್ಲಿಯೇ ಇಲ್ಲಿ ಹೇಳಲ್ಪಟ್ಟಿದೆ ಕ್ರಮದಿಂದ ಅನ್ನೋದನ್ನು ಹೇಳಿದ್ರು. ಅತ್ರ ಚ ಏವಮಿತಿ ನಿರ್ದೇಶಾತ್ ಸ್ವಪ್ರಾಪ್ಯಾನುಗುಣಂ ಇತಿ ನಿರ್ದೇಶಾಚ ಪ್ರಕರಣಸ್ಯ ಅಧಿಕಾರಿತ್ರಯ ವಿಷಯತ್ವ ವ್ಯವಸ್ಥಾಪಕ ಹೇತವಃ ಪ್ರದರ್ಶಿತಾಃ. ಅದರಿಂದ ಏವಂ ಅಂತ ಹೇಳಿದ್ರಿಂದ ಈ ಪ್ರಕರಣ 3 ವಿಧವಾದ ಅಧಿಕಾರಿಗಳು ಅನ್ನೋದು ಸ್ಪಷ್ಟವಾಗಿ ತಿಳಿಸುತ್ತೆ ಅನ್ನೋದನ್ನು ಹೇಳಿದ್ರು. ತಥಾ ಹಿ, ಇವಾಗ ಇಲ್ಲಿ ಎಲ್ಲ ಪೂರ್ವ ಪಕ್ಷಗಳನ್ನು ಹಾಕೊಳ್ತಾರೆ ವಿಸ್ತಾರವಾಗಿ. ಈ ರೀತಿ ವ್ಯಾಖ್ಯಾನ ಮಾಡೋದು ಸರಿಯೇ ಅಂತ ಇಲ್ಲಿ ಈ ಅಧಿಕರಣದಲ್ಲಿ ಹಿಂದಿನ ಅಧಿಕರಣದ ಅಧ್ಯಾಯದ ಕಡೆ 2 ಶ್ಲೋಕಗಳಲ್ಲಿ ಹೇಳಿದ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿವರೆಗೂ ಕೊಡಲ್ಪಟ್ಟಿತು, ಈಗ ಜ್ಞಾನಿಯ ವಿಷಯ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. 3 ವಿಧವಾದ ಅಧಿಕಾರಿಗಳು, 3 ವಿಧವಾದ ಉಪಾಸನಾ ಪ್ರಕಾರ, ಅವರಿಗೆ ಅನುಗುಣವಾದ ಅಂತಿಮ ಪ್ರತ್ಯಯ, ಇದೆಲ್ಲ ನಮಗೆ ಹೇಗೆ ಸ್ಪಷ್ಟವಾಗಿ ತಿಳಿಯುತ್ತೆ? ಎಲ್ಲ ಕಡೆಯೂ ಪರಮಾಂಗತಿಂ ಅಂತಾನೆ ಬರುತ್ತೆ ಶಬ್ದ, ಬ್ರಹ್ಮ ಅನ್ನುವ ಶಬ್ದ ಬರುತ್ತೆ, ಅಕ್ಷರ ಅನ್ನುವ ಶಬ್ದ ಬರುತ್ತೆ. ಇದೆಲ್ಲವೂ ಕೂಡ ಅವರವರಿಗೆ ಹಾಗೆಯೇ ಐಶ್ವರ್ಯಾರ್ಥಿ ವಿಷಯ ಹೇಳುವಾಗಲೂ ಹಾಗೆ ಕವಿಂ ಪುರಾಣಂ ಅನುಶಾಸಿತಾರಂ ಇಂತೆಲ್ಲ ಬಂತು, ಪರಮಾತ್ಮನ ಎಲ್ಲ ಸ್ವಭಾವಗಳು ಬಂತು. ಇದೆಲ್ಲವೂ ಕೂಡ ಅಂತಹ ಐಶ್ವರ್ಯ ವಿಶಿಷ್ಟನಾದ ಪರಮಾತ್ಮನ ಧ್ಯಾನ, ಇದೆಲ್ಲ ಅಷ್ಟು ಸ್ಪಷ್ಟವಾಗಿ ಶ್ಲೋಕಗಳಲ್ಲಿ ತಿಳಿದು ಬರೋದಿಲ್ಲ. ಆದರೆ ಅದಕ್ಕೆ ಅರ್ಥ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದರೆ ತಿಳಿಯುತ್ತೆ. ಅದಕ್ಕೆ ಆ ವಿಷಯದಲ್ಲಿ ಅನೇಕ ಸಂದೇಹಗಳನ್ನು, ಇಲ್ಲಿ ಪ್ರಶ್ನೆಗಳನ್ನು ಸ್ವಾಮಿ ದೇಶಿಕನ್ನೇ ಹಾಕ್ಕೊಂಡು ಪರಿಹಾರ ಹೇಳ್ತಾರೆ. ಇಲ್ಲಿಂದ ಹಿಡಿದು ತಥಾಹಿ ಕೈಶ್ಚಿತ್ ಆಶಂಕೇತ ಇಲ್ಲಿ ಆರಂಭಿಸ್ತಾರೆ. ಇಲ್ಲಿಂದ ಆರಂಭಿಸಿ ಇಲ್ಲಿಯವರೆಗೂ ಅತ್ರೈವಂ ಪರಿಹಾರ ಕ್ರಮ, ಇಲ್ಲಿಯವರೆಗೂ ಬರೀ ಆಕ್ಷೇಪಗಳು. ಇಷ್ಟು ಆಕ್ಷೇಪಗಳನ್ನು ಹಾಕೊಳ್ತಾರೆ ಈಗ ಸ್ವಾಮಿ ದೇಶಿಕನು ಇಲ್ಲಿ. ಯಾಕೆಂದರೆ ಬೇರೆಯವರೆಲ್ಲ ಆ ರೀತಿ ಆಕ್ಷೇಪ ಮಾಡುವ ಸಂಭವವಿದೆ. ಇಷ್ಟೆಲ್ಲ ಆಕ್ಷೇಪಗಳನ್ನು ಹಾಕ್ಕೊಂಡು ಅದಕ್ಕೆಲ್ಲ ಪರಿಹಾರವನ್ನು ಹೇಳ್ತಾರೆ ಸ್ವಾಮಿ ದೇಶಿಕನು. ಇದುವೇ ಇವರು ಅಧಿಕವಾದ ವಿಷಯ. ಇಲ್ಲಿ ಭಾಷೆಕಾರರ ಭಾಷೆಯಲ್ಲಿ ಇದೆಲ್ಲವೂ ನಮಗೆ ಅಷ್ಟು ಸ್ಪಷ್ಟವಾಗಿ ತಿಳಿಯೋದು ಕಷ್ಟ. ಅದರಲ್ಲಿ ಆಳವಾದ ಅರ್ಥಗಳಿದೆ. ಭಾಷ್ಯವೇ ದೊಡ್ಡದು, ಅದರಲ್ಲಿ ಇನ್ನೂ ಇಷ್ಟು ವಿಚಾರವಾಗಿ ಅವರು ವಿಸ್ತಾರವಾಗಿ ಮಾಡಿದ್ರೆ ಇನ್ನೂ ದೊಡ್ಡದಾಗಿಬಿಡುತ್ತೆ. ಭಾಷ್ಯದ ಒಂದು ಗಾಂಭೀರ್ಯ ಎಷ್ಟು ಗಂಭೀರವಾಗಿದೆ ಭಾಷ್ಯ ಅನ್ನೋ ತಿಳಿಯುತ್ತೆ. ಅದರಲ್ಲಿ ಅಷ್ಟು ಅರ್ಥಗಳು ಅಡಗಿದೆ ಅನ್ನೋದನ್ನು ಸ್ವಾಮಿ ದೇಶಿಕನ್ ತೋರಿಸ್ತಾರೆ ಇದರಲ್ಲಿ. ಈಗ ಎಲ್ಲ ಆಶಂಕೆಗಳು, ಪೂರ್ವ ಪಕ್ಷಗಳಿದೆಲ್ಲ. ನಾನು ಅತ್ರ ತೇ ಬ್ರಹ್ಮ ತದ್ವಿಧು ಕಿಂ ತದ್ ಬ್ರಹ್ಮ ಅಕ್ಷರಂ ಬ್ರಹ್ಮ ಪರಮಂ ಇತಿ ಬ್ರಹ್ಮ ಶಬ್ದಸ್ಯ ಸಾಕ್ಷಾತ್ ಬ್ರಹ್ಮ ವಿಷಯತ್ವೇಕೋ ಬಾಧ. ಬ್ರಹ್ಮ ಅಂತ ಹೇಳಿರುವಕ್ಕೆ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿದ್ರೆ ಏನು ಬಾಧೆ ನಿಮಗೆ? ಯಾಕೆ ಹೇಳಬಾರ್ದು ಅಂತ ಇಲ್ಲಿ. ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ. ಬ್ರಹ್ಮ ಅಂದರೆ ಜೀವಾತ್ಮ ಅಂತ ಅರ್ಥ ಮಾಡಿದ್ರು ಅಲ್ಲಿ. ಬ್ರಹ್ಮ ಅಂತ ಹೇಳಿದ್ರೆ ಜೀವಾತ್ಮ, ಪರಬ್ರಹ್ಮ ಅಲ್ಲ. ಬ್ರಹ್ಮ ಶಬ್ದ ಎಲ್ಲರಿಗೂ ಹೇಳಲ್ಪಟ್ಟಿದೆ, ಪ್ರಕೃತಿಗೂ ಹೇಳಲ್ಪಟ್ಟಿದೆ. ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಅಧ್ಯಾತ್ಮ, ಕರ್ಮ, ಬ್ರಹ್ಮ ಜೀವಾತ್ಮನ ವಿಷಯ, ಅದು ಕೈವಲ್ಯಾರ್ಥಿ ಹೇಳಿರುವಂತಹದ್ದು. ಕಿಂ ತದ್ ಬ್ರಹ್ಮ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ ಅಂತ ಹೇಳಿದ್ರು. ಅಕ್ಷರಂ ಬ್ರಹ್ಮ ಪರಮಂ, ಪರಮಂ ಬ್ರಹ್ಮ ಅಂತ ಹೇಳಿದ್ರೆ ಅಕ್ಷರಂ ಅಂತ ಹೇಳಿರೋದ್ರಿಂದ ಮುಂದೆಯೂ ಬರುತ್ತೆ ಅಕ್ಷರ ಅಂತ ಹೇಳಿ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಅಂತ ಬರುತ್ತೆ 15ನೇ ಅಧ್ಯಾಯದಲ್ಲಿ. ಅಲ್ಲಿ ಅಕ್ಷರ ಅನ್ನೋದು ಮುಕ್ತಾತ್ಮನ ವಿಷಯ. ಅಕ್ಷರ ಶಬ್ದ ಮುಕ್ತಾತ್ಮನಿಗೆ ಹೇಳಲ್ಪಟ್ಟಿದೆ. ಹಾಗೆ ಅಕ್ಷರಂ ಬ್ರಹ್ಮ ಪರಮಂ ಅಂದಾಗ ಪರಮಂ ಬ್ರಹ್ಮ ಅಂತ ಹೇಳಿರೋದ್ರಿಂದ ಪ್ರಕೃತಿ ವಿಯುಕ್ತನಾದ ಪರಿಶುದ್ಧ ಆತ್ಮಸ್ವರೂಪ ಅನ್ನೋದು ತಿಳಿದು ಬರುತ್ತೆ ಅಂತ ಹೇಳಿದ್ರು. ಅಕ್ಷರ ಬ್ರಹ್ಮ ಶಬ್ದದಿಂದ ಅಕ್ಷರ ಜೀವಾತ್ಮ ಹೇಳಲ್ಪಟ್ಟಿದ್ದಾನೆ. ನಕ್ಷರತೀತಿ ಅಕ್ಷರಂ, ನಿತ್ಯನಾದವನು, ಅವನ ಸ್ವರೂಪದಲ್ಲಿ ಯಾವ ವಿಕಾರವನ್ನು ಇಲ್ಲದವನು ಅನ್ನೋ ತಿಳಿಯುತ್ತೆ. ಈ ಶಬ್ದಗಳಿಗೆ ಸಾಕ್ಷಾತ್ತಾಗಿ ಪರಬ್ರಹ್ಮ ಅಂತ ಯಾಕೆ ಹೇಳಬಾರ್ದು? ಸಾಕ್ಷಾತ್ ಬ್ರಹ್ಮ ವಿಷಯತ್ವೇ ಕೋ ಬಾಧ. ಇದೆಲ್ಲ ಪ್ರಶ್ನೆಗಳು ನಾವು ಹಾಕೊಳ್ಳೋದು. ತಸ್ಯೈವ ಸರ್ವಾತ್ಮತ್ವಾತ್ ಅಧ್ಯಾತ್ಮ ಶಬ್ದೇನಾಪಿ ತತ್ಕಥಂ ಸರ್ವಂ ಗ್ರಹೀತು ಮುಚಿತಂ. ಅಧ್ಯಾತ್ಮ ಎಲ್ಲರಿಗೂ ಆತ್ಮನಾಗಿದ್ದಾನೆ, ಅವನನ್ನೇ ಅರ್ಥ ಮಾಡ್ಕೊಳ್ಬೋದು, ಪರಬ್ರಹ್ಮ ಅಂತಲೇ ಅರ್ಥ ಮಾಡ್ಕೊಳ್ಬೋದು. ಭೂತಭಾವೋದ್ಭವಕರೋ ವಿಸರ್ಗ ಇತ್ಯಪಿ ಜಗತ್ ಸೃಷ್ಟಿಗ್ರಹಣಂ ಯುಕ್ತಂ. ಭೂತಭಾವ ಉದ್ಭವಕರ ಅಂದರೆ ಮುಂದೆ ಎಲ್ಲ ಪದಾರ್ಥಗಳು ಹಿಂದೆ ಇದ್ದಿದ್ದು ಮುಂದೆ ಆಗೋದು ಎಲ್ಲ ಸೃಷ್ಟಿ ಮಾಡೋದು.
ಪರಮಾತ್ಮ ತಾನೇ ಜಗತ್ ಕಾರಣ, ಅವನನ್ನೇ ಅರ್ಥ ಮಾಡ್ಬೋದು. ಅಥವಾ ದೇವತೋ ದೇಶೇನ ದ್ರವ್ಯತ್ಯಾಗೋವ ಕರ್ಮ ಅಂತ ಹೇಳೋದಕ್ಕೆ, ಕರ್ಮ ಅನ್ನೋದು ಧರ್ಮ, ಎಲ್ಲ ಪೂರ್ವಕಾಂಡದಲ್ಲಿ ಹೇಳಿರುವ ಎಲ್ಲ ಕರ್ಮಗಳು ಧರ್ಮಗಳು, ಅದೆಲ್ಲ ಕರ್ಮ ತಾನೇ, ಎಲ್ಲ ಕರ್ಮ ಅಂತ ಹೇಳ್ಬೋದು. ಕರ್ಮ ಅಂದರೆ ಏನು? ಒಬ್ಬ ದೇವತೆಗೆ ಒಂದು ದ್ರವ್ಯವನ್ನು ಹವಿಸ್ಸಾಗಿ ಸಮರ್ಪಣೆ ಮಾಡುವುದು ಕರ್ಮ ಅಂತ ಹೇಳಲ್ಪಡುತ್ತೆ. ಯಾಗಗಳು ಅದೆಲ್ಲ ಕರ್ಮಗಳೇ. ಅದೆಲ್ಲ ಕೂಡ ಒಂದು ದೇವತೆಯನ್ನು ಉದ್ದೇಶಿಸಿ ಒಂದು ಹವಿಸ್ಸನ್ನು ಸಮರ್ಪಣೆ ಮಾಡೋದು ದ್ರವ್ಯತ್ಯಾಗ. ದೇವತೋದ್ದೇಶೇನ ದ್ರವ್ಯತ್ಯಾಗ, ಅದುವೇ ಕರ್ಮದ ಲಕ್ಷಣ, ನಾವು ಮಾಡುವ ಎಲ್ಲ ಕರ್ಮಗಳು ಕೂಡ. ಆದ್ದರಿಂದ ಆ ರೀತಿ ಅರ್ಥ ಮಾಡ್ಬೋದು ಕರ್ಮ ಶಬ್ದಕ್ಕೆ. ಸಚ ಅತ್ರ ನಿವೃತ್ತಿ ಲಕ್ಷಣೋ ಯಜ್ಞ. ಆದ್ದರಿಂದ ಇಲ್ಲಿ ಯಜ್ಞ ನಿವೃತ್ತಿ ಲಕ್ಷಣವಾದದ್ದು, ಮೋಕ್ಷಕ್ಕೋಸ್ಕರ ಮಾಡೋದು. ಪ್ರವೃತ್ತಿ ಲಕ್ಷಣ ಅಂದರೆ ಸಂಸಾರದಲ್ಲಿಯೇ ಇರುವ ಹಾಗೆ ಐಶ್ವರ್ಯ ಮೊದಲಾದದ್ದು ಐಹಿಕ ಇಲ್ಲಿರುವ ಆ ಇದು ಪುರುಷಾರ್ಥಗಳಿಗೆ. ನಿವೃತ್ತಿ ಲಕ್ಷಣ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಮಾಡೋದು, ಆ ಅರ್ಥ ಮಾಡ್ಬೋದು ಕರ್ಮ ಶಬ್ದಕ್ಕೆ. ಅದು ಯಾಕೆ ಮಾಡಬಾರ್ದು ಅಂತ ಒಂದು ಪ್ರಶ್ನೆ. ಅಧಿಭೂತಂ ಕ್ಷರೋ ಭಾವ ಇತಿ ಚ ಅಧಿಭವತಿ ಇತಿ ವ್ಯುತ್ಪತ್ತೇ ಪ್ರಾಣಿಜಾತಂ ಪುರುಷಶ್ಚ ಅಧಿದೈವತಮಿತಿ ಪರಬ್ರಹ್ಮಾವಸ್ಥಾ ವಿಶೇಷ ಸಮಷ್ಟಿ ಪುರುಷಾದಿರ್ವ, ಹೀಗೆಲ್ಲ ಅರ್ಥ ಮಾಡೋಕ್ಕೆ ಸಾಧ್ಯವಿದೆ. ಆದ್ದರಿಂದ ಅಧಿಭೂತ ಅನ್ನೋದಕ್ಕೆ ಪ್ರಾಣಿಗಳನ್ನೆಲ್ಲ ಎಲ್ಲ ಪ್ರಾಣಿ ಜಾತವು ಎಲ್ಲ ಪ್ರಾಣಿಗಳು ಅಂತ ಅರ್ಥ ಮಾಡ್ಬೋದು. ಪುರುಷಶ್ಚ ಅಧಿದೈವತಂ ಅಂತ ಹೇಳಿದಾಗ ಸಮಷ್ಟಿ ಪುರುಷ ಅಂತ ಅರ್ಥ ಮಾಡ್ಬೋದು. ಇದೆಲ್ಲ ಎಷ್ಟು ಅರ್ಥಗಳು ಸಾಧ್ಯ ಶಬ್ದಗಳಿಗೆ ಅಂತ ಹೇಳ್ತಾರೆ ಇಲ್ಲಿ. ಅಧಿಯಜ್ಞ ಸರ್ವಜ್ಞಾಭಿಮಾನಿನಿ ವಿಷ್ಣುವಾಖ್ಯ ದೇವತಾ ಯಜ್ಞೋ ವೈ ವಿಷ್ಣು ಇತಿ ಶ್ರುತೇ. ಎಲ್ಲ ಯಜ್ಞಕ್ಕೂ ಅಭಿಮಾನಿಯಾದ ದೇವತೆ ವಿಷ್ಣು. ಯಜ್ಞೋ ವೈ ವಿಷ್ಣು ಯಜುರ್ವೇದದಲ್ಲಿ ಬೇಕಾದಷ್ಟು ಕಡೆ ಬರುತ್ತೆ. ಅದು ಈ ರೀತಿ ಎಲ್ಲ ಅರ್ಥ ಮಾಡ್ಬೋದು. ಇದೆಲ್ಲ ಸಂಸ್ಕೃತದಲ್ಲಿ ಇದಲ್ಲಿ ಮಾಡಿದ್ದಾರೆ, ವಿಶೇಷವಾಗಿ ಇದು ಮಾಡಿದ್ದಾರೆ. ಇದನ್ನೆಲ್ಲ ಇಂಗ್ಲೀಷ್ನಲ್ಲಿ ನಾನು ನನ್ನ ನೋಟ್ಸ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇನೆ, ಅದನ್ನು ನೋಡ್ಕೊಳ್ಬಹುದು ಬೇಕಾದರೆ. 8ನೇ ಅಧ್ಯಾಯದಲ್ಲಿ ಗೀತಾ ಭಾಷ್ಯದ ಇಂಗ್ಲೀಷ್ ನೋಟ್ಸಿನಲ್ಲಿ ನೋಡಿದ್ರೆ ಇದೆಲ್ಲ ಕೂಡ ಇಲ್ಲಿ ಎಲ್ಲ ಬರುತ್ತೆ. ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇದನ್ನೆಲ್ಲ ಇಲ್ಲಿ ನಾನು ಸಮರೈಸ್ ಮಾಡಿ ಬರೆದಿದ್ದೀನಿ. ಒಂದೊಂದು ಶ್ಲೋಕಕ್ಕೂ ಏನೇನು ಅರ್ಥ ಮಾಡ್ಬೋದು, ಅಧಿಭೂತ ಅನ್ನೋದು ಹೇಗೆ, ಸಂಸ್ಕೃತ ಈ ವ್ಯಾಖ್ಯಾನವನ್ನೆಲ್ಲ ಪೂರ್ತಿ ಇಲ್ಲಿ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ಸಂಸ್ಕೃತವನ್ನು ಫಾಲೋ ಮಾಡೋಕ್ಕೆ ಕಷ್ಟ ಆಗೋರು ಈ ಇಂಗ್ಲೀಷ್ನಲ್ಲಿ ಇರೋದನ್ನು ನೋಡಿದ್ರೆ ತಿಳಿಬಹುದು. ಇದನ್ನೆಲ್ಲ ಎಷ್ಟು ಪ್ರಶ್ನೆಗಳು ಹೇಗೆ ಬಂದಿದೆ ಇಲ್ಲಿ, ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಗೆ ಅನ್ನೋದನ್ನೆಲ್ಲ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಇದೆ. ಸಂಸ್ಕೃತ ತಿಳಿಯೋದು ಕಷ್ಟ ಆದರೆ ಇದನ್ನು ರೆಫರ್ ಮಾಡ್ಕೋಬೋದು. ಅದು chedogopan.org ಇದೆ, ಡೌನ್ಲೋಡ್ ಮಾಡ್ಕೋಬೋದು. ಸಂಸ್ಕೃತದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಫಾಲೋ ಮಾಡೋದು, ಆದ್ದರಿಂದ ಇದನ್ನು ಮುಂದುವರಿಸೋಣ. ಇದೆಲ್ಲ ಪೂರ್ತಿ ಆಕ್ಷೇಪಗಳೇ ಇಲ್ಲಿವರೆಗೂ. ಯತ್ರ ಇವಂ ಪರಿಹಾರ ಕ್ರಮ ಅನ್ನೋವರೆಗೂ ಎಲ್ಲ ಆಕ್ಷೇಪಗಳೇ. ಯಾಕೆ ಈ ರೀತಿ ಅರ್ಥ ಮಾಡಬಾರ್ದು, ಆ ರೀತಿ ಅರ್ಥ ಮಾಡಬಾರ್ದು, ಇದಕ್ಕೆ ಯಾಕೆ ಹೀಗೆ ಅರ್ಥ ಮಾಡಬೇಕು, ಭಾಷಿಕಾರರು ಅರ್ಥ ಮಾಡಿರೋದು ಹೇಗೆ ಸರಿ, ಈ ಪ್ರಶ್ನೆಗಳೆಲ್ಲ ಸ್ವಾಮಿ ದೇಶಿಕನೇ ಹಾಕೊಳ್ತಾರೆ. ಅದೆಲ್ಲ ಹಾಕ್ಕೊಂಡು ಮುಂದೆ ಅದಕ್ಕೆಲ್ಲ ಪರಿಹಾರ ಹೇಳ್ತಾರೆ. ಹೇಗೆ ಭಾಷಿಕಾರ ಮಾಡಿರೋದು ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿದೆ. ಆಳ್ವಂದಾರ್ ಹೇಳಿರುವ ಅರ್ಥಕ್ಕೂ ಸಾಂಪ್ರದಾಯಿಕವಾಗಿಯೂ ಇದೆ. ಇದೆಲ್ಲವೂ ಕೂಡ ಹಿಂದೆ ಮುಂದೆ ಪೂರ್ವಾಪರ ಅದೆಲ್ಲ ಶ್ಲೋಕಗಳನ್ನು ಆಲೋಚನೆ ಮಾಡಿ ಅದೆಲ್ಲ ಮಾಡಿ ಕಡೆಯಲ್ಲಿ ಅತಃ ಏವೋಕ್ತ ಏವ ಅಥೇಥೋಕ್ತ ಏವಾರ್ಥಃ ಅಂತ ಸಂಗ್ರಹ ಮಾಡ್ತಾರೆ. ಹೇಳಿರೋ ಅರ್ಥಗಳು ಸರಿಯಾಗಿದೆ ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ. ಇದು ಬಹಳ ಒಂದು ಮುಖ್ಯವಾದ ಭಾಗ. ಇದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.